ಓಕೆ, ಇದೊಂದು ಇನ್ಫಾರ್ಮೇಷನ್ ಕಳಿಸಿದ್ದೀರಾ. ಇಲ್ಲಿ ಹೇಳ್ತಿರೋದೇನಂತಂದರೆ 3-5 ಕಾಂಬಿನೇಷನ್ ಇದೆ. ಇಲ್ಲೂ ಗೌರ್ಮೆಂಟ್ ಜಾಬ್ ಅಂತೇನೂ ಮೆನ್ಷನ್ ಆಗಲ್ಲ. ನಾವು ಈ ಒಂದು K3 Q5 ಅಂತ ಕಳಿಸಿದಾಗ ಜಾಬ್ನ ಬೇರೆ ಬೇರೆ ತೋರಿಸುತ್ತೆ ಅಂತ. ಬಟ್ ಈ ವ್ಯಕ್ತಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅಂತ. ಸೊ ಗೌರ್ಮೆಂಟ್ ಜಾಬ್ ಯಾವ ರೀತಿ ಸಿಕ್ತು ಏನು ಎತ್ತಾ ಅದು ನಮಗೆ ಚಾರ್ಟಿಂದ ಸಿಗುತ್ತಾ ಅಂತ. ಅದು ಚಾರ್ಟಿಂದ ಗೌರ್ಮೆಂಟ್ ಜಾಬ್ ಈ ವ್ಯಕ್ತಿಗೆ ಯಾವ ರೀತಿ ಸಿಕ್ತು ಅಂತಂದ್ಬಿಟ್ಟು ನಮಗೆ ಸಿಗುತ್ತಾ ಅಂತ. ಅದನ್ನು ನಾನು ಒಂದು ಸಪ್ರೇಟ್ ವೀಡಿಯೋದಲ್ಲಿ ನಿಮ್ಮ ಲೋ ಶೋ ಗ್ರಿಡ್ ರೆಕಾರ್ಡಿಂಗ್ಸ್ ಎಲ್ಲಿದೆ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 1, 4, 8 ಮತ್ತು 9 ಕಾಂಬಿನೇಷನ್ ಬಂದಾಗ ಮತ್ತು ಕಿಂಗ್ ಆ್ಯಂಡ್ ಕ್ವೀನ್ ಆ್ಯಡ್ ಮಾಡಿದಾಗ ಈಗ 3+5 8 ಅಂತ ಬಂತು. ಈ ರೀತಿ ಇರೋ ವ್ಯಕ್ತಿಗಳಿಗೆ ಜಾಬ್ ಎಲ್ಲಿ ಸಿಗುತ್ತೆ ಅಂತ, ಮತ್ತು ಈ 1, 4, 8, 9 ಕಾಂಬಿನೇಷನ್ಗೆ ಗೌರ್ಮೆಂಟ್ ಜಾಬ್ ಎಷ್ಟು ಈಸಿಯಾಗಿ ಅಟ್ರಾಕ್ಟ್ ಏನಕ್ಕಾಗುತ್ತೆ ಅಥವಾ ಅಟ್ರಾಕ್ಟ್ ಆದರೂ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆಯಿತಾ. ನಂಬರ್ ಡಿಸೈನ್ ಬಗ್ಗೆ ಮಾತ್ರ ಫೋಕಸ್ ಮಾಡೋದ್ಕೊಂಡು ನಂಬರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗ್ರಿಡ್ ಅನಾಲಿಸಿಸ್ ಇಂಪಾರ್ಟೆನ್ಸ್ ಏನಕ್ಕಿದೆ ಅಂತಂದರೆ, ಮೊದಲು ವ್ಯಕ್ತಿ ಈಗ ಮಾಡ್ತಾ ಇರೋ ಕೆಲಸದಲ್ಲಿ ಖುಷಿಯಾಗಿದ್ದಾರಾ ಅಥವಾ ಅದರ ಯಾವ ರೀತಿ ಸಿಕ್ತು ಏನು ಎತ್ತ ಎಲ್ಲ ಕೂಡ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಅಂದರೆ ಎಷ್ಟು ನಿಮಗೆ ಲೋ ಶೋ ಗ್ರಿಡ್ ಐಡಿಯಾ ಇರುತ್ತೆ ಅಷ್ಟು ಒಳ್ಳೆಯದು. ಆಯಿತಾ. ಇದರಲ್ಲಿ ಹಿಸ್ಟ್ರಿ, ಪೇರೆಂಟ್ಸಿಂದ ಬಂತ ಕೆಲಸ ಸಿಗಬೇಕಿತ್ತು ಅಂತ ಸಿಗ್ತಾ ಅಥವಾ ಲಕ್ಕಲ್ಲಿ ಸಿಗ್ತಾ ಅಥವಾ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಿಗ್ತಾ ಅವೆಲ್ಲ ಸೆಕೆಂಡ್ರಿ. ಈ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿರುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟ್ ನಿಮಗೊಂದು ರಫ್ ಐಡಿಯಾ ಕೊಡುತ್ತೆ. ಸೋ ಆ್ಯಂಡ್ ಸೋ ವ್ಯಕ್ತಿ ಸೋ ಆ್ಯಂಡ್ ಸೋ ಕೆಲಸದಲ್ಲಿ ಏನೋ ಮಾಡ್ತಾ ಇರ್ತಾರೆ ಅಂತ. ನಾವು 1 ನಂಬರ್ ಇತ್ತು ಅಂದರೆ 8 ನಂಬರ್ ಇತ್ತು ಅಂದರೆ 4 ನಂಬರ್ ಇದ್ದರೆ ಮಾತ್ರ ಗೌರ್ಮೆಂಟ್ ಜಾಬ್ ಇರುತ್ತೆ. ಆ ರೀತಿ ಎಲ್ಲೊಂದು ಕಡೆ ಮೆನ್ಷನ್ ಮಾಡಿದ್ದೀವಿ. ಆ ಥರ ಇದ್ದವ್ರಿಗೆ ಜಾಬ್ ಸಿಗುತ್ತೆ, ಈ ಫೀಲ್ಡಲ್ಲೇ ಇರ್ತಾರೆ. ಬಟ್ ಕೆಲಸ ಸ್ಟ್ರಗ್ಲಿಂಗ್ ಇರುತ್ತೆ, ಬೇರೆಯವರಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ಕೆಲವರು ಟೆನ್ಷನ್ ಜಾಸ್ತಿ ತೊಗೋತಾರೆ. ಆ ರೀತಿ ಗೌರ್ಮೆಂಟ್ ಜಾಬ್ ಅಂದಷ್ಟು ಎಲ್ಲ ಆರಾಮಾಗಿ ಚೆನ್ನಾಗಿ ನೆಮ್ಮದಿಯಾಗಿರ್ತಾರೆ ಅಂತಲ್ಲ. ಓವರ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ಆ್ಯಂಗ್ಸೈಟಿ, ಆಪರ್ಚುನಿಟೀಸ್ಗಳು ಸಿಗಲ್ಲ ಅಥವಾ ಎಲ್ಲ ಒಂದು ಕಡೆ ಮಿಸ್ಯೂಸ್ ಆಗ್ತಾ ಇರ್ತಾರೆ. ಈ ರೀತಿ ಸುಮಾರು ಒಬ್ಬೊಬ್ಬರು ಒಂದೊಂದು ಸ್ಟೋರಿಗಳು ನಡೀತಾ ಇರುತ್ತೆ. ಏನಕ್ಕೆ ಒಂದು ಒಂದು ಆರ್ಗನೈಸೇಷನ್, ಆಯಿತಾ. ಗೌರ್ಮೆಂಟ್ ಅನ್ನೋದು ಬಂದು ಒಂದು ಆರ್ಗನೈಸೇಷನ್, ಅಲ್ಲಿ ಎಲ್ಲ ರೀತಿಯ ಒಂದು ವ್ಯಕ್ತಿಗಳು ಇರಲೇಬೇಕು. ಸ್ಕೂಲಲ್ಲಿ ಯಾವ ರೀತಿ ಮಕ್ಕಳುಗಳಿರ್ತಾರೆ ಆ ರೀತಿ. ಸೊ ಏನೇ ಬ್ಯಾಕ್ಗ್ರೌಂಡ್ ಇದ್ದ ಮತ್ತು ಏನೇ ಬಂದ್ರೂ ಕೂಡ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಲ್ಲ. ಇದೇ ರೀತಿ ಕೆಲಸಗಳಲ್ಲಿ ಬಂದಾಗ ಈ ರೀತಿ ಇರುತ್ತೆ. ಅದನ್ನು ಅನಾಲಿಸಿಸ್ ಮಾಡಬೇಕು. ನಾವು ಲೋ ಶೋ ಗ್ರಿಡ್ ಪಾರ್ಟ್ನ ಫೋಕಸ್ ಮಾಡೋಣ. ನಂಬರ್ ಡಿಸೈನ್ ಪಾರ್ಟಿಗೆ ಬಂದಾಗ, ಸೊ ನನಗೆ ಈ ಕಾಂಬಿನೇಷನ್ ಇದೆ ಸರ್, 3-5 ಕಾಂಬಿನೇಷನ್, ಬ್ಯೂಟಿಫುಲ್ ಕಾಂಬಿನೇಷನ್. ಇದು ಪ್ರಾಬ್ಲಮ್ಸ್ ಎಲ್ಲ 3 ಇದೆ, 5 ಇದೆ, ವ್ಯವಹಾರ ಮಾಡಬೇಕು ಇವರು, ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ, ಮಾಡೋದ್ರಲ್ಲ ಯಶಸ್ಸು, ಈ ರೀತಿ ಏನಾರಿತ್ತು ಅಂದರೆ ಸ್ಟ್ರಗಲ್ ಏನಕ್ಕೆ ವ್ಯಕ್ತಿಗೆ ಸ್ಟ್ರಗಲ್ ಬಂದರೆ ಯಾವ ರೀತಿ ಬರುತ್ತೆ ಏನು ಇರುತ್ತೆ ಅನ್ನೋದಕ್ಕೆ ವೇದಿಕ್ ಗ್ರಿಡ್ ಅನಾಲಿಸಿಸ್ ಮಾಡ್ತೀರಾ. 88 ಕಾಣಿಸ್ತಾ ಇದೆ, ಅಥವಾ 248 88 ಕಾಣಿಸ್ತಾ ಇದೆ. ವ್ಯಕ್ತಿಯಿಂದ ಡಿಲೇಸ್ ಆಗಿರಬಹುದು, ಸ್ಟ್ರಗಲ್ಸ್ ಇರ್ಬೋದು, ಚಾಲೆಂಜಸ್ ಇರ್ಬೋದು ತೋರಿಸುತ್ತೆ. ಅರ್ಲಿ ಪಾರ್ಟ್ ಆಫ್ ಲೈಫಲ್ಲಿ ಇದು ನಾಲೆಡ್ಜನ್ನ ಕೊಡುತ್ತೆ. ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಏನು ಮಾಡುತ್ತೆ ಅಂದರೆ ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಅಮೌಂಟ್ಗಳು ಸ್ಟಕ್ ಆಗ್ತವೆ. ನಂಬರ್ 5 ಆ್ಯಕ್ಟಿವೇಟ್ ಆಯಿತು ಅಂತ ತೊಗೊಂಡು ಅಂದರೆ 5-8 ಕಾಂಬಿನೇಷನ್ ಒಟ್ಟಿಗೆ ಇದ್ದಾಗ ಈ ಒಂದು ಮಾಡೋ ಕೆಲಸಗಳೆಲ್ಲ ಯಶಸ್ಸು ಅದರ ಎಲ್ಲ ಇದ್ದರೂ ಕೂಡ 5 ಏನು ಮಾಡೋದು ಅಂದರೆ 5 ಮ್ಯಾನಿಪುಲೇಷನ್ ತೋರಿಸುತ್ತೆ, 8 ಮ್ಯಾನಿಪುಲೇಟ್ ಮಾಡಲ್ಲ. 3-8 ಕಾಂಬಿನೇಷನ್ ಡಿಲೇ ಆಗಿ ಸಕ್ಸಸ್ ಸಿಗಬಹುದು, 5-8 ಕಾಂಬಿನೇಷನ್ ಆ ರೀತಿ ಹೋಗಲ್ಲ. ಆಯಿತಾ. ಆ ರೀತಿ ಸಿಂಗಲ್ ತೊಗೊಂಡು ನೋಡಿ. 88 ಯಾಕೆ ಮೆನ್ಷನ್ ಮಾಡ್ತೀನಿ, 8 ಮಾತ್ರ ಯಾಕೆ ನಾವು ತೊಗೊಂಡು ಇದು ಮಾಡ್ತಿದ್ದೀವಿ, ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ನಂಬರ್ 8 ಎನರ್ಜಿ ಏನಿರುತ್ತೆ ಅದು 3 ಜೊತೆ 5 ಜೊತೆ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಆ ರೀತಿ ಪ್ರಾಬ್ಲಮ್ಸ್ಗಳು ಕಾಣಿಸ್ತವೆ. ಒಂಥರ ಇದು ಬ್ಲೈಂಡ್ ರೂಲ್ಸ್, ಇದು ರೂಲ್ಸ್ ಥರ ಇಲ್ಲ. ಇದು ಎಲ್ಲ ಒಂದು ಕಡೆ ಈ ರೀತಿ ನೀವು ಚೆಕ್ ಮಾಡಿದ್ರೂ ಕೂಡ ನಿಮಗೆ ತೋರಿಸುತ್ತೆ, ಒಂದು ಇನ್ಫಾರ್ಮೇಷನ್ ಕೊಡುತ್ತೆ ಈ ರೀತಿ. ಆಯಿತಾ. ಸೊ 8 ಕಾಣಿಸ್ತು, 8 ಬಂದಾಗ ಏನಾಗ್ತದೆ ಏನಾಗುತ್ತೆ ವಗೇರ ಎಲ್ಲ ಕೂಡ ನೋಡೋರೆ. ಈಗ 3-5 ಕಾಂಬಿನೇಷನ್ ನಂಬರ್ 5 ಇರುತ್ತೆ. ಬಿಸ್ನೆಸ್ಸಲ್ಲಿ ಹೋದರೆ ಯಶಸ್ಸು ಅದು ಇದು ಅಂದಾಗ ಬಿಸ್ನೆಸ್ ಅನ್ನೋದನ್ನು ಫಸ್ಟು ಕ್ಲೀನಾಗಿ ತಿಳ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ಈಗ ನಾನಾ ರೀತಿ ಕೆಲಸಗಳು, ನಾನಾ ರೀತಿ ಬಿಸ್ನೆಸ್, ನಾನಾ ರೀತಿ ಸ್ಟಾರ್ಟಪ್ ಮಾಡ್ತೀರಾ. ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ನೇಚರ್ ಆಫ್ ಬಿಸ್ನೆಸ್ ಇಂಪಾರ್ಟೆಂಟ್, ಯಾವುದೇ ರೀತಿಯ ಬಿಸ್ನೆಸ್ ಮಾಡ್ತೀರಾ ಅಂತ. 3-5 ಎರಡು ಕೂಡ ಎಜುಕೇಷನ್ ಸಂಬಂಧಪಟ್ಟಂಗೆ ತೋರಿಸ್ತಾ ಇರುತ್ತೆ, ಕೌನ್ಸಿಲಿಂಗ್ ಅಡ್ವೈಸ್ ಕಡೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರೋ ಅದು. ಇಲ್ಲಿ 3-5 ಕಾಂಬಿನೇಷನ್ ಇದ್ದರೆ ನಂಬರಲ್ಲಿ ಇದೇನೋ ಈಗ ಫೈನಾನ್ಷಿಯಲ್ ಸ್ಟಕ್, ಮನಿ ಸ್ಟಕ್ ಆ ರೀತಿ ಹೇಳಿದ್ರಲ್ಲ, ಇಲ್ಲಿ ಕನ್ವರ್ಷನ್ ಮಾಡೋದಕ್ಕೆ, ಐಡಿಯಾಸ್ಗಳನ್ನ ಕನ್ವರ್ಟ್ ಮಾಡೋದಕ್ಕೆ ಒದ್ದಾಡ್ತಾರೆ. ಆ್ಯಂಡ್ ಅತಿ ಬುದ್ಧಿವಂತಿಕೆಯಲ್ಲಿ ಜನಗಳನ್ನ ನಂಬಿ ಸ್ಲೋ ಇರೋದ್ರಿಂದ ಈ ವ್ಯಕ್ತಿ ಸ್ವಲ್ಪ ನಂಬಿಕೆ ದ್ರೋಹಗಳು ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ಜಾಸ್ತಿ ತೋರಿಸುತ್ತೆ. ಯಾರು ಇವ್ರನ್ನ ಅಂದರೆ ಸಹಾಯಕ್ಕೆ ಅಂತ ಬರ್ತಾರೆ ಅಥವಾ ಸಹಾಯ ಮಾಡಿರ್ತಾರೆ ಅಥವಾ ಎಲ್ಲ ಒಂದು ಕಡೆ ಇವರು ಲೆಕ್ಕಾಚಾರದಲ್ಲಿ ಎಷ್ಟೊಂದು ವಿಷಯಗಳನ್ನ ಕೇಳೋದೇ ಇಲ್ಲ. ಸೊ ಈ ರೀತಿ ವ್ಯಕ್ತಿ ಇರ್ತಾರೆ. ಇವರು ನಾವು ನಂಬರ್ ಡಿಸೈನ್ ಮಾಡ್ತಾ ಹೋಗ್ತೀವಿ ಅಂದಾಗ ಜಾಬ್ ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀರಾ. ಏನಕ್ಕೆ ಅವ್ರ ಜಾಬ್ ಏನು ಮಾಡ್ತೀರ ಅದನ್ನು ನೋಡ್ತೀರಾ. ಆ್ಯಂಡ್ ಕೆಲವು ಪ್ಲೇನ್ಸ್ ಎಲ್ಲ ಬಂದಾಗ ನೋಡಿ ಇಲ್ಲಿ ನಿರಾಸಕ್ತಿನ ಕೂಡ ತೋರಿಸುತ್ತೆ. ಸರಿನಾ. 3-8 ಒಂದಕ್ಕೊಂದಕ್ಕೆ ದೃಷ್ಟಿ ಇದೆ. ಹಾಗಾಗಿ ನಾನೇನು ಮಾಡಿದೆ, 8ದ ಎಫೆಕ್ಟ್ ಜಾಸ್ತಿ ಮಾತಾಡಿದೆ. ಅದಾದಮೇಲೆ 3-5 ಕೂಡ ತೋರಿಸ್ತಾ ಇದೆ ಯಾವುದರಲ್ಲಿ, ವೇದಿಕಲ್ಲಿ. ಸೊ ಇದರಿಂದ ಏನು ಇದ್ರ ಯೂಸ್ ಏನಿದು ಅಂತಂದರೆ ಇದು ಬರೀ ಸಮಸ್ಯೆ ಮಾತ್ರ ತೋರಿಸಲ್ಲ, ವ್ಯಕ್ತಿಯ ಎಷ್ಟೇ ಕರೆಕ್ಟಾಗಿದ್ದರೂ ಕೂಡ ಇಲ್ಲಿಗೆ ನಾವೇನು ಮಾಡ್ತಿದ್ದೀವಿ, ಚೆನ್ನಾಗಿದೆ 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 ಅಂತ ಏನೇ ಒಂದು ಇದು ಮಾಡಿದ್ರೂ ಕೂಡ ಕಾಂಬಿನೇಷನ್ಸು
ಕೆಲವು ನಂಬರ್ಸ್ ಮಿಸ್ಸಿಂಗ್ ಇದೆ ಅಲ್ವಾ, ಅದ್ರ ಇಂಪ್ಯಾಕ್ಟ್ ಈ ವ್ಯಕ್ತಿಗೆ ಏನು ತೋರಿಸುತ್ತೆ, ಜೊತೆಯಲ್ಲಿ ಇವರು ಯಾವ ಪ್ರೊಫೈಲಲ್ಲಿರ್ತಾರೆ. ಸೊ ಗೌರ್ಮೆಂಟ್ ಸೆಕ್ಟರಲ್ಲಿದ್ದಾರೆ ಅಂತಂದರೆ ಈ ಒಂದು ನಂಬರ್ ಏನಿದೆ ಇದು ಈ ವ್ಯಕ್ತಿಗೆ ಯಾವ ರೀತಿ ತೋರಿಸುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಿರುತ್ತೆ. ಆ್ಯಂಡ್ ವೀಡಿಯೋಸಲ್ಲಿ ಈಗ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದರ ರೀಸನ್ ಏನಂತಂದರೆ, ಯಾವಾಗಲೂ ಕೂಡ ನಂಬರ್ ತೊಗೊಂಡ್ರಿ ಆಯಿತಾ, ಒಂದಷ್ಟು ನಂಬರ್ಸ್ ಇವೆ, ಅದರಲ್ಲಿ ಗುಡ್ ನಂಬರ್ಸ್ ಬ್ಯಾಡ್ ನಂಬರ್ಸ್ ಅಂತಿರುತ್ತೆ, ಪೇರ್ಸ್ ಮಾಡ್ತೀರಾ, ನೀವು ಪೇರ್ ಹುಡುಕ್ತಾ ಹೋಗ್ತೀರಾ. ಕೆಲವು ಕಂಪ್ನಿಗಳಲ್ಲಿ ಸಿಗೋಲ್ಲ ಟೋಟಲ್ಗಳು, ಕೆಲವು ಕಂಪ್ನಿಯಲ್ಲಿ ಸಿಗುತ್ತೆ, ಸೊ ನೀವು ಯೂಸ್ ಮಾಡ್ತಾ ಇದ್ದೀರಾ, ರಿಸಲ್ಟ್ ಬಂತು ಬಿಡ್ತು ಸೆಕೆಂಡ್ರಿ. ಇಲ್ಲಿ ಆ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಪೇರ್ ಕಾನ್ಸೆಪ್ಟಲ್ಲಿ ನಂಬರ್ ಡಿಸೈನ್ ಮಾಡೋದು, ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ, ಯೂಟ್ಯೂಬಲ್ಲೇ ನೋಡಿ. ಇಲ್ಲಿ ಇದರಲ್ಲಿ ಬೇಡ, ಇದರಲ್ಲಿ ಅದು ಆ ಸಬ್ಜೆಕ್ಟ್ ವೈಸಲ್ಲಿ ನನಗೆ ಆ ಕಾನ್ಸೆಪ್ಟ್ ನನಗೆ ನಂಬಿಕೆ ಇಲ್ಲ, ಅದು ಅಂದರೆ ಅದನ್ನೇನು ಎಕ್ಸ್ಪ್ಲೇನ್ ಮಾಡಬೇಕದು ಸೀಕ್ವೆನ್ಸ್ ಅನ್ನೋದ್ರಲ್ಲಿ. ಅಂದರೆ ಉದಾಹರಣೆಗೆ ನೋಡಿ 913 ಅಂತ ಏನಾರು ಇತ್ತು ಅಂತಂದರೆ ಎಂಡಿಂಗಲ್ಲಿ ಈ ರೀತಿ ನಂಬರ್ ಇತ್ತು ಅಂತಂದರೆ, ಇನ್ನೊಂದು ಕಡೆ ಇದೇ ಸೇಮ್ ನಂಬರು 319 ಅಂತ ಆಯಿತು ಅಂತ, ಅಥವಾ 393 ಅಂತ ಇದೇ ರೀತಿ ಎಂಡ್ ಆಗುವಂತಹ 391 ಅದಾಯಿತಾ. ಸೊ ಇದೇ ರೀತಿ ಎಂಡ್ ಆಗುವಂಥ 3 ನಂಬರ್ಗಳಿದೆ, 3 ನಂಬರಲ್ಲಿ ಕೊನೆ ಜೋಡಿಗಳೇನು ಮಾಡ್ತಾಯಿದೆ, ಸೇಮ್ ಇದೆ, 31 19 3119 3991 ಎಲ್ಲ ಒಂದು ಕಡೆ 3 ಕೂಡ ಸೇಮ್ ಇದ್ದಾನೆ. ಬಟ್ 3 ಹೇಳೋದಕ್ಕಾಗಲಿ ನೋಡೋದಕ್ಕಾಗಲಿ ಬರೆಯೋದಕ್ಕಾಗಲಿ ಸೇವ್ ಮಾಡೋದಕ್ಕಾಗಲಿ ಒಂದೇ ನಂಬರ್ಸ್ ಅಲ್ಲ. 3 ನಂಬರು 3 ವ್ಯಕ್ತಿ ಉಪಯೋಗಿಸ್ಬಹುದು, ನೀವು ಉಪಯೋಗಿಸೋಕ್ಕಾಗಲ್ಲ. ಬಟ್ ಆ ಎಂಡಿಂಗ್ ಪೇರ್ಸ್ಗಳೇನಿರುತ್ತೆ ಪೇರ್ ಸೇಮ್ ಇರುತ್ತೆ. ಸೊ ಈ ರೀತಿ ನಾವು ನಂಬರ್ ಸೆಲೆಕ್ಟ್ ಮಾಡಿದಾಗ ಕಾಂಬಿನೇಷನ್ 4 ನಂಬರ್ ಕಾಂಬಿನೇಷನ್ ತೊಗೋತೀರ ಅಂದರೆ ಇನ್ನೂ ಬೇರೆ ಬೇರೆ ಕಾಂಬಿನೇಷನ್ ಬರುತ್ತೆ, ನಿಮ್ಗೊಂದು 5-6 ಕಾಂಬಿನೇಷನ್ ಸಿಗುತ್ತೆ. ನೀವು ನಂಬರ್ ಚೂಸ್ ಮಾಡಬೇಕಾದ್ರೆ ಈ ನಂಬರೇ ಸರಿ ನನಗೆ, ಅಥವಾ ಈ ನಂಬರ್ನ ಯೂಸ್ ಮಾಡ್ತೀನಿ, ಸಿಕ್ತಪ್ಪ ನನಗೆ ನಂಬರ್ ಯೂಸ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬಾರ್ದು, ಇವೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಅದರಿಂದ ಏನು ಮಾಡ್ತೀರಾ, ನೀವು ನೋಡ್ತಾ ಹೋಗ್ತೀರಾ. ಆ್ಯಂಡ್ ರೆಕಾರ್ಡಿಂಗ್ ಇಂಟೆನ್ಷನ್ ಏನಕ್ಕೆ ಅಂತಂದರೆ, ಲೈವ್ ಕ್ಲಾಸಸ್ ಆಬ್ವಿಯಸ್ಲಿ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡ್ತಿಲ್ಲ, ಜಾಯ್ನ್ ಆದ್ರಿ ಕಲಿಬೇಕಿತ್ತು, ಒಂದು ಸಣ್ಣ ಪುಟ್ಟ ಅಮೌಂಟಲ್ಲಿ ಕಲಿತಾ ಇರ್ತೀರ. ಸೊ ನಿಮ್ಗೆ ಅಪ್ಲೋಡ್ ಮಾಡಿ ಬಿಟ್ಟಿರ್ತೀನಿ, ಆಯಿತಾ, ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ನಿಮ್ಮ ಪಡೆ ನೀವು ನೋಡ್ಕೊಂಡು ಹೋಗ್ತಾ ಇರ್ತೀರ, ನಿಮಗೆ ಕ್ಲಾರಿಫಿಕೇಷನ್ ಬರುತ್ತೆ. ಏನಕ್ಕೆ ನಾನು 4 to 5 days ಅಷ್ಟೇ ಅಲ್ವ ಹೇಳಿದ್ದು, ಕ್ಲಾಸಸ್ ಅಷ್ಟೇ ಇರೋದು, ಅದಕ್ಕೆ ಹೆವಿ ಚಾರ್ಜ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅದಾದಮೇಲೆ ಪುನಃ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಇನ್ನೊಂದೇನೋ ಮಾಡಿ ಮತ್ತೊಂದು ಮಾಡಿ ಅವೆಲ್ಲ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋಕ್ಕಾಗಿಲ್ಲ. ಬಟ್ ಈ ಟೀಚಿಂಗ್ ಪಾರ್ಟ್ ಏನಿತ್ತು, ಇದು ಗ್ರೂಪ್ ಡಿಸ್ಕಷನ್ಸ್ ಆಗಲಿ ಇನ್ನೊಂದಾಗಲಿ ಮಾಡೋಣ ಅಂತಂದರೆ ಅಷ್ಟೊಂದು ಎಲ್ಲ ಒಂದು ಕಡೆ ಟೈಮ್ ಸಿಗ್ತಿಲ್ಲ, ಆಯಿತಾ, ಅಷ್ಟೊಂದು ಟೈಮ್ ಸಿಗ್ತಿಲ್ಲ. 1-on-1 ಪ್ರಿಫರ್ ಮಾಡ್ತೀನಿ ರಾದರ್ ದನ್ ಈ ರೀತಿ. ಅದರಲ್ಲಿ ಕ್ಲಾಸಸ್ ಅಥವಾ ಏನು ಜಾಯ್ನ್ ಆಗಿರ್ತೀರಾ, ನಿಮ್ಗೊಂದು ಸಪ್ರೇಟ್ ಗ್ರೂಪ್ ಏನಿರುತ್ತೆ ಅಲ್ಲೇನಾರು ಅಲ್ಲಿಂದ ಸಪ್ರೇಟ್ ಆದ್ರಿ ಅಂದರೆ ಎಲ್ಲ ಒಂದು ಕಡೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಡಿಸ್ಕಷನ್ಸ್ ಈಗ 2 months ಆಗಿಲ್ಲ, ಇನ್ನೊಂದು ತಿಂಗಳು ಸ್ವಲ್ಪ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ. ಸೊ ನನ್ನ ಕಮಿಟ್ಮೆಂಟಿಗೆ ಮೇಂಟೈನ್ ಆಗಬೇಕಾದ್ರೆ ರೆಕಾರ್ಡೆಡ್ ಸೆಷನ್ಸ್ ಏನಿರುತ್ತೆ ಅದೇ ನನಗೆ ಪ್ರಾಕ್ಟಿಕಲ್ ಅನಿಸಿದ್ದು. ಸೊ ನಾನು ರೆಕಾರ್ಡೆಡ್ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ. ಈಗ ಇಲ್ಲಿ ನೀವು ನೋಡಬೇಕಾಗಿರೋದೇನೆಂದರೆ ಇದೆಲ್ಲ ಬಿಟ್ಟೇ ಬಿಡಿ, ಇದೆಲ್ಲ ನೋಡೋಕ್ಕೆ ಹೋಗಬೇಡಿ. ಅವ್ರ ಟೈಮ್ ಏನು ನಡೀತಾ ಇದೆ, ಈ ಟೈಮ್ ಏನು ನಡೀತಿದೆ, ಸ್ಟ್ರಗ್ಲಿಂಗ್ ಟೈಮಾ, ಸ್ಟ್ರಗ್ಲಿಂಗ್ ಒಳ್ಳೇದಾ ಕೆಟ್ಟದಾ, ಕಿಂಗ್ ನಂಬರ್ ಕಂಪೇರ್ ಮಾಡ್ತೀರಾ ಅಂದರೆ ಇದು ಒಳ್ಳೇದಾ ಕೆಟ್ಟದಾ ಎಲ್ಲನೇ ನೀವು ನೋಡ್ತಾ ಹೋಗ್ತೀರಾ. ಗುರು ಮತ್ತು ಶುಕ್ರ ಒಟ್ಟಿಗೆ ಬಂತು ಅಂತಂದರೆ, ಜ್ಯೋತಿಷ್ಯ ಇಡೇ ಇತ್ತು ಅಂತಂದರೆ ಗುರು ಮತ್ತು ಶನಿ ಬಂದಾಗ ಏನಾಗ್ತದೆ, ಬುಧ ಮತ್ತು ಶನಿ ಇದ್ದಾಗ ಏನಾಗ್ತದೆ, ಈ ರೀತಿ ನೀವು ನೋಡ್ತಾ ಹೋಗ್ತೀರಾ ಅಂತಂದ್ರೂ ಕೂಡ ಎಲ್ಲ ಒಂದು ಕಡೆ ಅದು ಮ್ಯಾಚ್ ಆಗ್ತಾ ಹೋಗ್ತದೆ. ಎಷ್ಟು ನಿಮ್ಗೆ ಐಡಿಯಾ ಇರುತ್ತೆ ಅದ್ರ ಮೇಲೆ, ಸರಿನಾ, ಎಷ್ಟು ನಿಮ್ಗೆ ಐಡಿಯಾ ಇರುತ್ತೆ ಅದ್ರ ಮೇಲೆ ಈ ಒಂದು ಕಾನ್ಸೆಪ್ಟ್ಗಳು ಕೂಡ ಮ್ಯಾಚ್ ಆಗ್ತವೆ. ನಾವಿಲ್ಲಿ ನೋಡಬೇಕಾಗಿರೋದು ಬಂದು ಇವು ಬರೀ ನಂಬರ್ಸ್ ಅಲ್ಲ, ಆಯಿತಾ. ಎರಡು ಕೂಡ ಒಂಥರ ತುಂಬ ಮನುಷ್ಯನಿಗೆ ಅವಶ್ಯಕತೆ ಇರೋ ನಂಬರ್ಗಳು 3 ಮತ್ತು 5, 3 ಮತ್ತು ಗುರು ಬಲ ಇಲ್ಲ ಅಂತಂದರೆ ನೀವು ಮಾಡೋ ಕೆಲಸಗಳು ಯಶಸ್ಸು ಸಿಗೋಲ್ಲ. ಬಟ್ ನಾವೇನು ಮಾಡ್ತೀವಿ, ಈ 2 ನಂಬರ್ನ ಒಟ್ಟಿಗೆ ಯೂಸ್ ಮಾಡಬಾರ್ದಂತೆ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಎಲ್ರಿಗೂ ಅಲ್ಲ, ಇದು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಇದು ಯೂಸ್ ಆಗುತ್ತೆ, ಕೆಲವರು ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ, ನಿಂತಿರೋ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತವೆ, ಕೆಲವ್ರಿಗೆ ಎಡವಟ್ಟು ಆಗ್ತವೆ, ಆಯಿತಾ. ಇಲ್ಲಿ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಸ್ಟಕ್ ಮನಿ ಅಂತ ಬರುತ್ತಂತೆ, ಅದಂತೆ ಇದಂತೆ ಅಂತಂದಾಗ ಅದು ಎಲ್ಲಿ ಯೂಸ್ ಮಾಡ್ತಿದ್ದೀರಾ ನಿಮ್ಮ ನಂಬರಲ್ಲಿ ಅದು ಮ್ಯಾಟ್ರ್ ಆಗುತ್ತೆ. ಅದನ್ನು ನಾನು ಸೀಕ್ವೆನ್ಸ್ ಅನ್ನೋ ಟಾಪಿಕಲ್ಲಿ ಪ್ರಾಬಬಲಿ ಶನಿವಾರ ಅಪ್ಲೋಡ್ ಮಾಡಿರ್ತೀನಿ, ಶೆಡ್ಯೂಲ್ ಮಾಡಿರ್ತೀನಿ, ಅದ್ರ ಪಡೆಗೋದು ವೀಡಿಯೋಸ್ ಬರ್ತದೆ ನೋಡಿ, ಆ ಟೈಮಲ್ಲಿ ನಾನು ಹೇಳ್ತೀನಿ. ಯಾರು ರೆಕಾರ್ಡೆಡಲ್ಲಿ ನೋಡ್ತಿದ್ರು ಅವ್ರಿಗೆ ಹೇಳ್ತೀನಿ, ಪ್ರಾಬಬಲಿ ನೆಕ್ಸ್ಟ್ ವೀಕ್ 6th or 7th ಏನು ಬರುತ್ತೆ ಆ ಟೈಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂತಂದರೆ, ಯಾವುದೇ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸಿದ್ರು ಕೂಡ ನಂಬರ್ನ ನೀವು ಕೊಡಬೇಕಾದ್ರೆ ಪ್ರೊಫೆಷನನ್ನು ಎಷ್ಟು ಕನ್ಸಿಡರ್ ಮಾಡೋಕ್ಕೆ ಹೋಗ್ತೀರಾ, ಪ್ರೊಫೆಷನ್ ವೆಯ್ಟೇಜ್ ಏನು ಕೊಡ್ತೀರಾ, ಪ್ರೊಫೆಷನ್ ಅಂದರೆ ಯಾವ ಕೆಲಸ ಮಾಡ್ತಿದ್ದಾರೆ ಅದರ ತೂಕ ಏನು, ಅದರಲ್ಲಿ ಅವರು ಏನು ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ಗೌರ್ಮೆಂಟ್ ಜಾಬ್ ಬಂದರೆ ಒಂದು ಫುಲ್ ಮ್ಯಾನೇಜರ್ ಲೆವೆಲಲ್ಲಿ ಅಥವಾ ಹೈಯರ್ ಪೋಸ್ಟಲ್ಲಿರ್ಬೋದು, ಮಧ್ಯದಲ್ಲಿರ್ಬೋದು, ಕೆಳಗಿರ್ಬೋದು. ABC ಅಂತ ನಮ್ಮದೊಂದು ಗ್ರೂಪ್ ಮಾಡಿದಾರಲ್ವ ಆಯಿತಾ, A ಗ್ರೂಪ್, B ಗ್ರೂಪ್, C ಗ್ರೂಪ್ ಅಂತ ಮಾಡಿರ್ತಾರೆ. ಅದಕ್ಕೆ ತಕ್ಕಂಗೆ ವೇಟೇಜ್ ಇರುತ್ತೆ, ಅದಕ್ಕೆ ತಕ್ಕಂಗೆ ವರ್ಕ್ ಇರುತ್ತೆ, ವರ್ಕ್ ಪ್ರೊಫೈಲ್ ಇರುತ್ತೆ. ಸೊ ಈ ಒಂದನ್ನು ಕನ್ಸಿಡರ್ ಮಾಡ್ಕೊಂಡು
ಎಷ್ಟು ನಿಮಗೆ ಈ ಪ್ರೊಫೈಲ್ ಆಗಲಿ ಇದಾಗಲಿ ಅದಾಗಲಿ ಇದೆಲ್ಲ ಗೊತ್ತು, ಇದ್ರ ಮೇಲೆ ನಂಬರ್ ಕೊಡಬಹುದು. ಸರಿನಾ? ಟೋಟಲ್ 1 ಸೆಟ್ ಮಾಡಿ. ಏನಕ್ಕೆ ಆಲ್ರೆಡಿ ಗೌರ್ಮೆಂಟ್ ಜಾಬ್ ಬಿಡಲ್ಲ, ನಂಬರ್ 5 ಕೂಡ. ಸೊ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಬಿಡಲ್ಲ. ವೀಕ್ನೆಸ್ಗಳು ಏನಾಗ್ತವೆ ಅಂತಂದರೆ ಡಿಲೇಸ್ಗಳು ಕಾಣಿಸ್ತವೆ. ಡಿಲೇಸ್ ಟೈಮಿಂಗ್ಸ್ ನಾವು ತೋರಿಸ್ತಾ ಇದ್ದೀನಿ. ಸೊ 3 and 5 ಚೆನ್ನಾಗಿದೆ. ಡಿಲೇ ಏನಾಗ್ತದೆ 8ನೇ ಅಂತಂದರೆ ಶನಿ ಕಾಟ ಜಾಸ್ತಿ ಇರುತ್ತಾ ಅಂದರೆ ಇಲ್ಲಲ್ಲ. ಪ್ರೀವಿಯಸ್ 2 ಇಯರ್ಸಿಂದ ಏನು ಕಾಣಿಸ್ತದೆ ಅಲ್ಲಿ ಕಾಣಿಸ್ತದೆ. ಪ್ರೀವಿಯಸ್ 3 ಇಯರ್ಸಿಂದ ಅಂತ ಅಂದ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಆಯಿತಾ? ಅಪ್ಕಮಿಂಗಲ್ಲಿ 2027 2028ಅಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಸಾಕು. ಆಯಿತಾ? ಪ್ರಾಬ್ಲಮ್ ಆಯಿತು ಡೌನ್ ಆಯಿತು. ಸಿವಿಯಾರಿಟಿ ಏನಿರುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಇವರಿಗೆ ಪ್ರಾಬ್ಲಮ್ಸ್ ಕಾಣಿಸಿರುತ್ತೆ ಅಂತಿರುತ್ತೆ, ಅದು ಡಿಪೆಂಡ್ಸ್ ಈ ವ್ಯಕ್ತಿ ಯಾವ ರೀತಿ ಕಮಿಟ್ ಆಗ್ತಾರೆ ಅಂತ. ಸೇವಿಂಗ್ಸ್ ಎಲ್ಲ ಒಂದು ಕಡೆ ಲಾಕ್ ಆಯಿತು, ಅಥವಾ ಏನೋ ಒಂದು ಕೈ ಹಾಕಿರೋದು ಕೆಲಸ ಅಂದ್ಕೊಂಡಂಗೆ ಆಗಲಿಲ್ಲ, ಅಥವಾ ಎಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರು ಅಲ್ಲಿ ರಿಟರ್ನ್ಸ್ ಬರ್ತಿಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ತುಂಬ ನಿಧಾನಕ್ಕೆ ರಿಟರ್ನ್ ಬರ್ತಾ ಇದೆ, ಇನ್ವೆಸ್ಟ್ಮೆಂಟಲ್ಲಿ ಗ್ರೋತ್ ಕಾಣಿಸ್ತಿಲ್ಲ, ಅಥವಾ ಏನೋ ಒಂದು ಕಡೆ ಕೂಡಿ ಇಕ್ಕಿದ್ವಿ, ಯಾರನ್ನೋ ನಂಬಿದ್ವಿ, ಅವ್ರ ಕಡೆಯಿಂದ ಕೆಲಸಗಳಾಗ್ತಿಲ್ಲ, ಈ ಥರ ಏನೋ ಒಂದು ಇರುತ್ತೆ ಸ್ಟೋರಿ. ಎಕ್ಸಾಕ್ಟ್ ಪ್ರಾಬ್ಲಮ್ಸ್ ಬೇಡ, ಈ ರೀತಿ ಇದರಲ್ಲಿ ಏನೊಂದು ಸ್ಟೋರಿ ನಡೆದಿರುತ್ತೆ. ಏನೀಗ ನಾನು ಕಾಂಬಿನೇಷನ್ ಮೇಲೆ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಆಯಿತಾ? ಕಾಂಬಿನೇಷನ್ ಮೇಲೆ ಪ್ರಿಡಿಕ್ಷನ್ ಕೊಟ್ಟಾಗ ಒಂದು 4-5 ಪ್ರಾಬ್ಲಮ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಈ ವ್ಯಕ್ತಿಗಿರುತ್ತೆ. ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಸೀದಾ ಚಾರ್ಟ್ ಅನಾಲಿಸಿಸ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ಡೇಟ್ ಆಫ್ ಬರ್ತ್. ಇಲ್ಲಿ ಡೇಟ್ ಆಫ್ ಬರ್ತ್ ಡೇಟಾ ಇಲ್ಲ, ಇಲ್ಲಿದೆ ಇಲ್ಲಿ. ಆಯಿತಾ? ಇಲ್ಲಿ ಡೇಟ್ಸ್ಗಳು ನೋಡಿದಾಗ ಅಂದರೆ ಈ ನಂಬರ್ಸೆಲ್ಲ ಎಲ್ಲಿಂದ ಬಂದು ಏನು ಇತ್ತು ಅಂದಾಗ ಈ ಒಂದು ಬೇಸಿಸ್ ಮೇಲೆ, ಸೊ ಈ ವ್ಯಕ್ತಿಗೆ ಈ ರೀತಿ ಸಮಸ್ಯೆ ಇತ್ತು, ಅದಾದಮೇಲೆ ನಾನು ಡೇಟ್ ನೋಡ್ತೀನಿ, ಈ ಡೇಟಲ್ಲಿ ಹುಟ್ಟಿರೋ ವ್ಯಕ್ತಿಗಾರೆ ಸೊ ಇವ್ರಿಗೆ ಈ ರೀತಿ ಸಮಸ್ಯೆಗಳಿರ್ತವೆ, ಸೊ ಅವ್ರಿಗೆ ಈ ಟೈಮಲ್ಲಿ ಈ ರೀತಿ ಸಮಸ್ಯೆ ಇತ್ತು ಅಂತಂದರೆ ಎರಡನ್ನೂ ಮಿಕ್ಸ್ ಮಾಡಿ, ಸೊ ಈ ರೀತಿ ಇರೋವಂಥ ವ್ಯಕ್ತಿಗಳು ಈ ರೀತಿ ಸಮಸ್ಯೆನ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದಾಗ ಅವ್ರಿಗೆ ಈ ರೀತಿ ಸಮಸ್ಯೆಗಳಿತ್ತು. ಈ ರೀತಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಅದು ಚಾರ್ಟ್ ಅನಾಲಿಸಿಸ್. ನಂಬರ್ಗೆ ಬಂದಾಗ ಏನು ಮಾಡ್ತೀರಾ, ಡೇಟ್ ಆಫ್ ಬರ್ತ್ನಲ್ಲಿ ಡೇಟನ್ನು ಕರೆಕ್ಟನ್ನು ಅಬ್ಸರ್ವ್ ಮಾಡಿ, ಮತ್ತು ನಿಮ್ಮ ಇಯರ್ ಆಫ್ ಸೆಂಚುರಿನ ಅಬ್ಸರ್ವ್ ಮಾಡಿ. ಮಂತ್ ನಂಬರ್ನ ಹೇಳ್ತಿಲ್ಲ, ಡೇಟ್ ಮತ್ತು ಇಯರ್ ಆಫ್ ಸೆಂಚುರಿ ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಲ್ಲಿ ಯಾವ ನಂಬರ್ಸ್ಗಳು ಬಂದಿವೆ ನೋಡಿ. ಅಷ್ಟರದ್ದು ನಂಬರ್ ಪ್ಯಾಟ್ರನ್ ಏನಿರುತ್ತೆ ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ, ತುಂಬ ಓವರಾಗಿ ಲಾಂಗ್ ರನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಎಲ್ಲೂ ಇದನ್ನು ಮೆನ್ಷನ್ ಮಾಡಿಲ್ಲ, ಯಾರೂ ಇದನ್ನು ಹೇಳಿಲ್ಲ, ತುಂಬ ವೆರೈಟಿ ಥರ ಒಂಥರ ಕಾನ್ಸೆಪ್ಟ್ಗಳು ಶುರು ಆಗ್ಬಿಟ್ಟಿವೆ. ಆಯಿತಾ? ಇರೋ ನಂಬರ್ಸ್ಗಳಲ್ಲಿ ಇಲ್ಲಿರೋವಂಥ 10 ನಂಬರಲ್ಲಿ ಈಗ ಈ ಜಾಗದಲ್ಲಿ ಇದ್ದರೆ, ಈ ಜಾಗದಲ್ಲಿ ನಂಬರ್ ಇದ್ರೇನು, ಈ ಜಾಗದಲ್ಲಿ ನಂಬರ್ ಇದ್ರೇನು, ಈ ರೀತಿ ಕೂಡ ಈಗ ಸ್ಟಾರ್ಟ್ ಆಗಿದೆ. ಇದು ಗೊತ್ತಾಯ್ತಿದ್ದು, ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆಂದರೆ ಈ ಒಂದು ಚಾನೆಲ್ ಸ್ಟಾರ್ಟ್ ಆದಾಗ ಅಥವಾ ಅದು ಚಾನೆಲ್ ಇದ್ದನ್ನು ನೀವೆಲ್ಲ ಕನೆಕ್ಟ್ ಆಗಿರೋದಲ್ಲ, ಒಂದು ಇನ್ಫಾರ್ಮೇಷನ್ ಇರಬೇಕು, ಅದಕ್ಕೆ ಅದರದ್ದೇ ಒಂದು ತೂಕ ಇದೆ. ಕೆಲವು ವಿಷಯಗಳು ಮಾತಾಡ್ತಾರೆ, ಕೆಲವು ವಿಷಯಗಳು ಮಾತಾಡ್ತಿಲ್ಲ, ಈ ರೀತಿ ಟಾಪಿಕಲ್ಲಿ ಇದ್ದಿದ್ದು ನಂದು. ಬಟ್ ಬರ್ತಾ ಏನಾಯಿತು ಅಂದರೆ ಎಲ್ಲೋ ಒಂದು ಕಡೆ ಕಲ್ತರು 1 ವರ್ಷದಿಂದ ಅದೇ ಟಾಪಿಕ್ ನೋಡ್ತಾ ಇರ್ತೀರ, ಇಲ್ಲ ಅಲ್ವಾ? 4 ದಿನ 6 ದಿನ 8 ದಿನ ಕ್ಲಾಸ್ನ ಇನ್ನೆಷ್ಟು ಸಲ ನೋಡ್ತೀರಾ? 2 ಅವರ್ 3 ಅವರ್ ನೀವು ಕೂತ್ಕೊಂಡು ನೋಡಿದ್ರಿ ಅಂದರೆ ನಿಮಗೆ ನ್ಯೂಮರಾಲಜಿ, ಮೊಬೈಲ್ ನ್ಯೂಮರಾಲಜಿಗೆ ಎಷ್ಟೊಂದು ಜನಕ್ಕೆ ಗೊತ್ತು. ಎಷ್ಟೊಂದು ಜನ ಸೇಮ್ ಪ್ರಿಡಿಕ್ಷನ್ ಕೊಡೋದೇ ಇಲ್ಲ. ನೀವು ನಂಬರ್ ಕೊಡಿ, ಸೇಮ್ ಪ್ರಿಡಿಕ್ಷನ್ ಕೊಡೋದೇ ಇಲ್ಲ. ನಾವೇನು ಮಾಡ್ತೀವಿ, ಸೀದಾ ಪ್ರಾಬ್ಲಮ್ಸ್ ಮಾತ್ರ ಕಳಿಸ್ತೀವಿ. ಅದು ನಾವು ಕಳಿಸೋಲ್ಲ, ಸಾಫ್ಟ್ವೇರ್ ಕಳಿಸುತ್ತೆ. ನಾವು ಸಾಫ್ಟ್ವೇರ್ನೇ ಟ್ರೈನ್ ಮಾಡ್ತಾ ಇದ್ದೀವಿ. ಆಯಿತಾ? ಆನ್ಸರ್ ಮಾಡಿ ಯೂಸ್ ಇಲ್ಲ ಅದು. ಸೊ ನಾವೇನು ಮಾಡ್ತೀವಿ, ನಂಬರ್ ತೊಗೋತೀವಿ, ಸಾಫ್ಟ್ವೇರ್ಗೆ ಹಾಕ್ತೀವಿ, ನಮ್ಮ ಪಡ ನಾವು ಇರ್ತೀವಿ, ನಾವು ಬಾಯ್ಬಿಟ್ಟು ಹೇಳೋದಿಲ್ಲ. ಮ್ಯಾಚ್ ಆಯಿತು ಕಂಟಿನ್ಯೂ ಮಾಡ್ತೀರಾ, ಇಲ್ಲಾಂದರೆ ಸ್ಕಿಪ್ ಆಗ್ತೀರಾ, ಎನ್ಕ್ವೈರಿ ಬರ್ತವೆ ಹೋಗ್ತವೆ. ಬಿಸ್ನೆಸ್ ಥರ ನೀವು ನೋಡ್ತೀರಾ, ನೀವು ಟ್ರೀಟ್ ಮಾಡ್ತೀರಾ. ಸೊ ಏನಾಗ್ತದೆ, ಅದೇ ರೀತಿ ಬರುತ್ತಿದ್ದು. ನಿಮಗೇನೋ ಕ್ಯೂರಿಯಾಸಿಟಿ ಬಂತು, ಕೇಳಬೇಕಿತ್ತು, ಕೇಳೋಣ ಇವ್ರಿಗೆ, ಸರಿ ಅನ್ನಿಸ್ತು, ಮೂವ್ ಆಗ್ತೀವಿ, ಇಲ್ಲ ಅಂತಂದರೆ ಬಿಡು, ಏನೋ ಕೇಳಿದ್ವಿ ಸರಿ ಬರಲಿಲ್ಲ. ಕಲ್ತಿರೋರು ಕೂಡ ತುಂಬ ಜನ ಆಗ್ಬಿಟ್ರೆ, ಸೊ ಎಲ್ರಿಗೂ ಗೊತ್ತು ಈಗ ವಿಷಯ, ಎಲ್ರಿಗೂ ಟಾಪಿಕ್ ಗೊತ್ತು, ಎಲ್ಲರೂ ಮಾತಾಡ್ತಾರೆ, ಎಲ್ರಿಗೂ ಇದಾಯಿತು. ಬಟ್ ಎಲ್ಲರೂ ಸೇಮ್ ಪ್ರಿಡಿಕ್ಷನ್ಸ್ ಕೊಡೋಲ್ಲ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆಯಿತಾ? ಇಷ್ಟೆಲ್ಲ ತೊಗೊಂಡು ನೀವು ನಂಬರ್ ಚೂಸ್ ಮಾಡಬೇಕಾದ್ರೆ ಸೇಮ್ ಪ್ರಿಡಿಕ್ಷನ್ ಕೊಡೋದೇ ಇಲ್ಲ, ನೀವು ಕಲ್ತಿರೋರ ಹತ್ರ ಹೋಗಿ. ಬಟ್ ನೀವು ಕ್ಲೈಂಟ್ಸ್ ಆಗಿ, ಕಸ್ಟಮರ್ ಆಗಿ, ಅಥವಾ ನಮಗೆ ಈ ಥರ ಆಗ್ತಿದೆ ಗುರುಗಳೇ, ಸಮಸ್ಯೆ ಇದೆ, ಬೇಕಿತ್ತು, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಒಂದು ಒಳ್ಳೆ ನಂಬರ್ ಕೊಡಿ. ಆಯಿತಾ? ಒಳ್ಳೆ ನಂಬರ್ ಅಂತಂದರೆ ನಿಮಗೆ ಒಳ್ಳೆಯದು, ನಿಮ್ಮ ಪ್ರಕಾರ ನಿಮ್ಗೆ ಒಳ್ಳೇದು ಅಂದರೆ ಏನು ಅಂತಂದರೆ ದುಡ್ಡಲ್ಲ, ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಏನೋ ಸಣ್ಣ ಪುಟ್ಟದ್ದು ಹೇಳ್ತೀರ. ಬಟ್ ಡೇಟ್ ಆಫ್ ಬರ್ತ್ ಯಾವಾಗಲೂ ಸುಳ್ಳು ಹೇಳೋದಲ್ವ? ಡೇಟ್ ಆಫ್ ಬರ್ತ್ ನಿಮಗೆ ತೋರಿಸುತ್ತೆ ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ಸ್ ಏನಾಗ್ತಿದೆ, ಏನಾಗಬಹುದು, ಎಲ್ಲಿ ಮೋಸ ಆಗ್ತಿದೆ, ಏನಾಗ್ತದೆ, ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಆಯಿತಾ? ಅನಾಲಿಸಿಸ್ ಮಾಡೋಕ್ಕೆ ನಿಮಗೆ ಬರುತ್ತೆ. ಏನಕ್ಕೆಂದರೆ ಇದು ಸುಮ್ಮನೆ ನೋಡಿಲ್ಲ, ಇಂದು 7-8 ಒಂದು 10 ಚಾನಲಲ್ಲಿ ವೀಡಿಯೋಸ್ಗಳು ನೋಡಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಶಫಲ್ ಆಗಿರುತ್ತೆ. ನಿಮ್ಗೆ ಯಾರು ಸರಿ, ಯಾರು ನಿಜ, ಯಾರು ಸುಳ್ಳು ಏನೂ ಗೊತ್ತಿರಲ್ಲ. ರಿಸಲ್ಟ್ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ನೀವು ರಿಸಲ್ಟ್ ನೋಡ್ತೀರ, ರಿಸಲ್ಟ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ, ಅದು ನೀವು ಯೂಸ್ ಮಾಡಿದಾಗ. ಸೊ ಎಲ್ಲ ಒಂದು ಕಡೆ ರಿಸ್ಕ್ ತಗೋಲೇಬೇಕಾ, ತಗೋತೀರ. ಮಾತಾಡಿದಷ್ಟು ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತಾ, ಇಲ್ಲ. ಅಥವಾ ಯಾರ ನಂಬಿಕೆ ಆಗಿ ನಿಮ್ಗೆ ಇಷ್ಟ ಆಗಂಗೆ ಸಮಾಧಾನವಾಗಿ ಖುಷಿಯಾಗಿ ಮಾತಾಡ್ಸಿರೋ ವ್ಯಕ್ತಿ ಒಳ್ಳೆಯವರ, ಇಲ್ಲ. ಇಲ್ಲೇನಾಗ್ತದೆ, ಮಾಡೋ ಕೆಲಸ ಹೆಂಗಿರುತ್ತೆ ಅದ್ರ ಮೇಲೆ, ನಿಮ್ಮ ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ. ಸೊ 100 ಅಲ್ಲ 1000 ಫೀಡ್ಬ್ಯಾಕ್ ತೋರಿಸಿದ್ರು ಕೂಡ
ಅದು ನಿಮಗೆ ಉಪಯೋಗ ಇಲ್ಲ. ಏನಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು, ಅದು ಮ್ಯಾಟ್ರ್ ಆಗೋದು. ಸರಿನಾ? ಇದನ್ನು ನೀವು ನೋಡ್ಕೊಂಡು ನಂಬರ್ ಡಿಸೈನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ, ಫಸ್ಟ್ನೇದಾಗಿ ಯಾವಾಗಲೂ ಡೇಟ್ ಆಫ್ ಬರ್ತ್ ಮೇಲೆ ಡಿಪೆಂಡ್ ಆಗಿ ಡೇಟ್ ಮೇಲೆ, ಡೇಟ್ ಏನು ಬಂದಿರುತ್ತೆ ಅದು ಚಾರ್ಟಲ್ಲಿಂದ ಬರೆದ್ರಿ, ಡೇಟಿಂದ ವಿತೌಟ್ ಡೇಟ್ದು ಇನ್ಫಾರ್ಮೇಷನ್, ಆ ಡೇಟ್ನ ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದೇ ಇಷ್ಟು ಇನ್ಫಾರ್ಮೇಷನ್ಸ್ಗಳು ತೊಗೊಂಡು ನಂಬರ್ನ ಚೂಸ್ ಮಾಡೋಕ್ಕಾಗಲ್ಲ. ಸೊ ಡೇಟ್ ಅನಾಲಿಸಿಸ್ ಯಾವ ರೀತಿ ಮಾಡ್ತೀರೋ ಲೋ ಸೀಕ್ರೆಟ್ ಪಾರ್ಟಲ್ಲಿ ಚೆಕ್ ಮಾಡಿ, ಕ್ಲಾಸಸಲ್ಲಿದ್ದಲ್ಲಿ ಚೆಕ್ ಮಾಡಿ, ಅಲ್ಲಿ ಡೇಟ್ನ ಯಾವ ರೀತಿ ನೋಡಬೇಕು, ಯಾವ ಡೇಟ್ ಆಫ್ ಬರ್ತದೆ ಯಾವ ರೀತಿ ಇರ್ತಾರೆ. ಸೇಮ್ ಕಿಂಗ್ ನಂಬರ್ಗಳು ಬರ್ತವೆ. ಉದಾಹರಣೆಗೆ 1ನೇ ತಾರೀಕು ಹುಟ್ಟಿದವ್ರಿಗೆ, 10ನೇ ತಾರೀಕು ಹುಟ್ಟಿದವ್ರಿಗೆ ಮತ್ತು 19ನೇ ತಾರೀಕು ಹುಟ್ಟಿದವ್ರಿಗೆ ಮೂರಕ್ಕೂ ಕೂಡ 1ನೇ ನಂಬರ್ ಬರುತ್ತೆ. ಮೂರು ಡೇಟ್ ಆಫ್ ಬರ್ತ್ಗೆ ಪ್ರಾಬ್ಲಮ್ಸ್ ಬೇರೆ ಇರ್ತವೆ. ಓಕೆನಾ? ಸೇಮ್ ಪ್ರಾಬ್ಲಮ್ಸ್ ಇರೋಲ್ಲ. 1ನೇ ತಾರೀಕು 10 ಮತ್ತು 19 ಒಂದೇ ಪ್ರಾಬ್ಲಮ್ಸ್ ಇರೋಲ್ಲ. ಟೋಟಲ್ 1 ಅಂತ ಬರುತ್ತೆ ಹೊರ್ತು ಅಲ್ಲಿ ಸೇಮ್ ಪ್ರಾಬ್ಲಮ್ಸ್ ಬರೋಲ್ಲ. ಇನ್ನು ಕ್ವೀನ್ ನಂಬರ್ ಮಾಡ್ತೀರಾ ಅಂದರೆ ಅಪ್ ಟು 70ವರೆಗೂ ಹೋಗುತ್ತೆ ನಿಮಗೆ. ಆ ಕಾಂಬಿನೇಷನ್ಸ್ಗಳು ಚೆಕ್ ಮಾಡಿದ್ರೆ ಅಲ್ಲೂ ಅಷ್ಟೇ ಸೇಮ್ ಪ್ರಾಬ್ಲಮ್ಸ್ ಇರೋಲ್ಲ. ಸೇಮ್ ಅಂದರೆ ಸೇಮ್ ಒಂದೇ ಥರ ಬರಲ್ಲ ನಿಮ್ಗೆ, ಆಯಿತಾ? ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ ಮಾಡ್ತಾರೆ ಎಷ್ಟು ಬಂತು ನಿಮಗೆ? ಈಗ 3-5 ಕಾಂಬಿನೇಷನ್ ಬಂತು ಅಂತ ಅಂದ್ಕೊಳ್ಳಿ. 5 ಎಲ್ಲಿಂದ ಬಂತು? 41ಇಂದ ಬಂತ, 23ಇಂದ ಬಂತ, 14ಇಂದ ಬಂತ. ಸೊ ಈ ರೀತಿ ನೋಡ್ತಾ ಹೋಗ್ತೀರ ಅಂದರೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಸೇಮ್ ಬರಲ್ಲ, ಪ್ರಾಪರ್ಟೀಸ್ಗಳು ಮ್ಯಾಚ್ ಆಗಲ್ಲ. ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿದಾಗ, ಕಿಂಗ್ ಆ್ಯಂಡ್ ಕ್ವೀನ್ ಅನಾಲಿಸಿಸ್ ಮಾಡಿದಾಗ ನಿಮಗೆ ಪ್ರಾಪರ್ ಐಡಿಯಾ ಬರುತ್ತೆ ಅವ್ರು ಹೆಂಗಿರ್ತಾರೆ. ಅದಾದಮೇಲೆ ಚಾರ್ಟ್ ತೋರಿಸುತ್ತೆ ಅವ್ರ ಯೋಗಗಳೇನಿದೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಟೈಮ್ ಯಾವ ರೀತಿ ಇದೆ ಅನ್ನೋದಕ್ಕೆ ದಶಾ ಕ್ಯಾಲ್ಕುಲೇಷನ್ ತೋರಿಸುತ್ತೆ. ಆ ಟೈಮಲ್ಲಿ ಈ ಟೈಮ್ ಹೆಂಗಿರುತ್ತೆ ಅನ್ನೋದಕ್ಕೆ ಪರ್ಸನಲ್ ಇಯರ್ ತೋರಿಸುತ್ತೆ. ಅದಾದ ನಂತರ ಮಂತು ಮತ್ತು ಡೇಟ್ಗಳು ಚೆಕ್ ಮಾಡ್ಕೋತೀರಾ. ಇದೆಲ್ಲ ಆದಮೇಲೆ ದೊಡ್ಡ ಟೈಮಲ್ಲಿ ಯಾವ ಟೈಮಲ್ಲಿ ಅವ್ರಿಗೆ ಏನೇ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕಿಂಗ್ ನಂಬರ್ ದಶಾ ನಂಬರ್ ಕಂಪೇರ್ ಮಾಡ್ತಾ ಹೋಗ್ತೀರಾ. ಇದೆಲ್ಲ ಆಯಿತು, ಕ್ಯಾಲ್ಕುಲೇಟ್ ಮಾಡಿದ್ರಿ, ಚೆಕ್ ಮಾಡಿದ್ರಿ, ಎಲ್ಲ ಆಯಿತು. ಬೇರೆ ಡೇಟಾಗಳೇನಿವೆ ನಿಮ್ಮ ಹತ್ರ, ಇದು ಬಿಟ್ಟು ಬೇರೆ ಡೇಟಾಗಳು, ಆಸ್ಟ್ರಾಲಜಿ ಗೊತ್ತು, ಆಸ್ಟ್ರಾಲಜಿ ಸ್ವಲ್ಪ ಇನ್ಕ್ಲೂಡ್ ಮಾಡಿ ಆಯಿತಾ? ರಾಶಿ ನಕ್ಷತ್ರ ಸೇಮ್ ಇದ್ದು ಕೂಡ, ಅಥವಾ ರಾಶಿಗಳಲ್ಲಿ ಈ ರಾಶಿಯವ್ರಿಗೆ ಈ ಯೋಗ ನಡೀತಾ ಇದೆ ಸುಮಾರು ಸಲ ಹೇಳ್ತೀವಿ ನಾವು, ಬಟ್ ಅವ್ರಿಗೆ ಅದು ಲಾಭನೇ ಸಿಗ್ತಿರಲ್ಲ. ಕಾರಣ ಏನೇನು ಮಿಸ್ ಮಾಡ್ತೀವಿ? ನಕ್ಷತ್ರ ಎಲ್ಲ ಒಂದು ಕಡೆ ಮಿಸ್ ಮಾಡ್ತೀವಿ. ಸರಿ, ಅದನ್ನೂ ನಾನು ಕ್ಲೀನಾಗಿ ಲೆಕ್ಕ ಹಾಕ್ತೀನಿ ಅಂತಂದರೆ ಡಿಗ್ರಿ ಮಿಸ್ ಮಾಡ್ತೀವಿ. ಬರ್ತ್ ಚಾರ್ಟಲ್ಲಿ ಅವ್ರು ಹುಟ್ಟಿದಾಗ ಯಾವ್ಯಾವ ಪ್ಲ್ಯಾನೆಟ್ಸ್ ಎಲ್ಲೆಲ್ಲಿ ಇತ್ತು ಏನು ಗೊತ್ತಾ? ಟ್ರಾನ್ಸಿಟಲ್ಲಿ ಅಂದರೆ ಅದು ಮೂವ್ಮೆಂಟ್ ಏನಿದೆ, ಗ್ರಹಗಳ ಸಂಚಾರ ಅಂತ ಏನು ಹೇಳ್ತೀವಿ, ಬರ್ತ್ ಚಾರ್ಟ್ಗೂ ಇವತ್ತು ಚಾರ್ಟ್ಗೂ ಯಾವ ರೀತಿ ಅದನ್ನು ನಾವು ನೋಡೋಕೆ ಹೋಗಲ್ಲ. ಹುಟ್ಟಿದಾಗ ರಾಶಿ ಬಂದು ನಿಮ್ಮ ಯಾವುದೋ ಒಂದು ಗ್ರಹ ಬಂದು ಯಾವುದು ಚಂದ್ರ ಬಂದು ಯಾವುದೋ ಒಂದು 12 ರಾಶಿಗಳಲ್ಲೆಲ್ಲ ಒಂದು ಕಡೆ ಚಂದ್ರನೂ ಕೂಡ ಒಂದು ಗ್ರಹ ಆಯಿತು. ಆ ಗ್ರಹ ಎಲ್ಲಿರುತ್ತೆ ಅಂತ ನೋಡ್ತೀವಿ, ಅದು ನಿಮ್ಮ ರಾಶಿ ಅಂತ ಹೇಳ್ತೀವಿ. ಬಟ್ ಬೇರೆ ಗ್ರಹಗಳು ಎಲ್ಲೆಲ್ಲಿದ್ವು ಅಂತಂದ್ಬಿಟ್ಟು ಇವತ್ತು ನಾವು ನೋಡೋಲ್ಲ. ಇವತ್ತೇನು ಮಾಡ್ತೀವಿ, ಇವತ್ತಿನ ದಿನ ಚಂದ್ರ ಎಲ್ಲಿತ್ತು ಅದಕ್ಕೆ ಒಂದು ಆಧಾರದ ಮೇಲೆ ಅವರು ಈ ಥರ ನಡೀತಾ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಇವತ್ತಿನ ದಿನದ ಕುಂಡಲಿಯಲ್ಲಿ ಯಾವ್ಯಾವ ಗ್ರಹಗಳೆಲ್ಲಿದೆ ನೋಡಿಕೊಂಡು ಯಾವ್ಯಾವ ರಾಶಿಯವ್ರಿಗೆ ಏನೇ ಲಾಭ ಬರುತ್ತೆ ಅಂತ ನೋಡ್ತೀವಿ. ಬಟ್ ಹುಟ್ಟದ ಚಾರ್ಟ್ಗೂ ಇದಕ್ಕೂ ಎರಡಕ್ಕೂ ಓವರ್ಲ್ಯಾಪ್ ಮಾಡಿದಾಗ ಕಂಪ್ಯಾರಿಸನ್ ಆಗಲ್ಲ, ಆಯಿತಾ? ಏನಕ್ಕೆಂದರೆ 2 ಡೇಟಾನ ಕನ್ಸಿಡರ್ ಮಾಡಬೇಕು ಯಾವಾಗಲೂ ಕೂಡ. ಅದರಿಂದ ಯಾರೋ ಒಬ್ಬರು ಹೇಳಿದಾಗ ನಿಮ್ಗೆ ಈ ರೀತಿ ಇದೆ, ಈ ವರ್ಷದಲ್ಲಿ ನಿಮ್ಗೆ ರಾಜಯೋಗ, ನಾವು ರಾಜಯೋಗ ಇದೆ ಅಂದ್ಕೊಂಡು ಓಡಾಡ್ತೀರಾ ಅಂದರೆ ಅದಕ್ಕೆ ಬರಲ್ಲ. ಅದು ಎಷ್ಟು ಪರ್ಸೆಂಟೇಜ್ ಏನು ಇರುತ್ತೆ ಅನ್ನೋದು ಇಂಡಿವಿಜುವಲ್, ಯಾವಾಗಲೂ ಸಿಂಗಲ್ ಇರುತ್ತೆ. ಸಿಮಿಲರ್ ಇದು ಕೂಡ ಡೇಟ್ ಆಫ್ ಬರ್ತಿಂದ ನೀವು ಡೇಟಾ ಏನು ಡಿಗ್ ಮಾಡ್ತೀರಾ, ಡೇಟಾ ಏನು ಪುಲ್ ಮಾಡ್ತೀರಾ, ಪ್ರತಿಯೊಂದು ಕೂಡ ಡೇಟನ್ನು ನೋಡಲೇಬೇಕು, ಆಯಿತಾ? ಅಲ್ಲಿ ಬಂದಾಗ ಆಸ್ಟ್ರಾಲಜಿ ವಿಷಯದಲ್ಲಿ ಬಂದಾಗ ನೀವು ಚಂದ್ರಂದ ಎಲ್ಲಿತ್ತು ನೋಡಿದ್ರಿ, ಅದಾದ ಮೇಲೆ ಏನಾಗ್ತವೆ ಅಂದರೆ ಡಿಗ್ರಿಗಳು ಕೊಟ್ಟಿರ್ತಾರಲ್ಲ, ಆ ಡಿಗ್ರಿಗಳು ನೋಡಲೇಬೇಕು. ಡಿಗ್ರಿಗಳಿಂದ ಏನು ಇಂಪಾರ್ಟೆನ್ಸ್ ಅಂದರೆ ದೊಡ್ಡ ಟಾಪಿಕ್ ಅದು. ಅದನ್ನು ಎಕ್ಸ್ಪ್ಲೈನ್ ಮಾಡೋರು ಕನ್ಫ್ಯೂಷನು, ಹೇಳಿಲ್ಲ ಅಂದರೂ ಕನ್ಫ್ಯೂಷನ್. ಬಟ್ ಡಿಗ್ರಿಗಳು ನೋಡಿ ಒಂದು ಬೇಸಿಕ್ ರೂಲ್ಸ್ ಥರ ಅಪ್ಲೋಡ್ ಮಾಡಿದ್ನಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಇಷ್ಟನ್ನೆಲ್ಲ ನೋಡಿ ಬೇಕಾದ್ರೆ ನಂಬರ್ ಸೆಲೆಕ್ಟ್ ಮಾಡ್ತೀನಿ ಅಂದರೂ ಕೂಡ ರಿಸಲ್ಟ್ ಬರುತ್ತೆ. ಯಾರು ಪ್ರೊಫೆಷ್ನಲ್ ಲೆವೆಲಲ್ಲಿ ನೀವು ಟ್ರೈ ಮಾಡ್ತಿದ್ದೀರಲ್ಲ, ಅಂದರೆ ನಾನು ಇದನ್ನು ಪ್ರೊಫೆಷ್ನಲಾಗಿ ಮಾಡಬೇಕು ಬೇರೆ ಲೆವೆಲಲ್ಲಿ ಅಂತ ಮಾಡ್ತಿದ್ದೀರಾ, ಚೆನ್ನಾಗಿ ಹೆಸರು ಮಾಡ್ತಿದ್ದೀರಾ, ಸುಮಾರು ಜನದ್ದು ಗೊತ್ತು ಆಯಿತು. ಸೊ ಒಳ್ಳೆ ಹೆಸರು ಕೂಡ ಮಾಡ್ತಿದ್ದೀರಾ, ಚೆನ್ನಾಗೂ ಕೂಡ ಮಾಡ್ತಾ ಹೋಗ್ತಿದ್ದೀರಾ. ನೀವುಗಳು ಮಾಡ್ತಾ ಹೋಗಿ, ನಮ್ಮ ಪ್ರಾಬ್ಲಮ್ ಇಲ್ಲ. ಬಟ್ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತು ಅಷ್ಟೊಂದು ಚೆಕ್ ಮಾಡ್ತಾ ಹೋಗಿ, ಆಯಿತಾ? ಟ್ಯಾರೋ ರೀಡಿಂಗ್ ಮಾಡ್ತಿರೋರು ಇಲ್ಲಿ ನಾನು ಚೆಕ್ ಮಾಡ್ತೀನಿ ನಂಬರ್ ಸರಿನೋ ತಪ್ಪ ಅಂತಂದರೆ ಟ್ಯಾರೋ ಕಾರ್ಡ್ ಪಿಕ್ ಮಾಡಿದಾಗ ಆ ನಂಬರ್ ಚೂಸ್ ಮಾಡ್ತಾರೆ. ಸಪೋಸ್ ಯಾವುದೋ ಒಂದು ಸಮಥಿಂಗ್ ನಂಬರ್ ಬಂತು, 3-4 ಆಪ್ಷನ್ ಬಂತು. ಟ್ಯಾರೋ ಮೇಯ್ನ್ ಇಂಟೆನ್ಷನ್ ಏನು? ಆಪ್ಷನ್, ಯಾವ ಟೈಮಲ್ಲಿ ಯಾವ ಆಪ್ಷನ್, ಆಯಿತಾ? ಏನು ಮಾಡಿದ್ರೆ ಸರಿ ಅನ್ನೋದನ್ನೇ ಜಾಸ್ತಿ ಟ್ಯಾರೋ ರೀಡಿಂಗ್ಸ್ಗಳನ್ನ ತೊಗೊಳ್ಳೋದು. ಟ್ಯಾರೋ ರೀಡಿಂಗ್ ಕಂಪ್ಲೀಟ್ A to Z ಕಾರ್ಡ್ದು ಏನು ಇರ್ತಾ ಪ್ರತಿಯೊಂದು ಕೂಡ ಗೊತ್ತು ನನಗೆ. ಸೊ ಜನರಲಾಗಿ ನಾವು ಅದನ್ನು ಉಪಯೋಗಿಸೋದೆ ಆಪ್ಷನ್ಸ್ ಅಂತ ಬಂದಾಗ, ಒಪಿನಿಯನ್ ಅಂತ ಬಂದಾಗ, ಅಥವಾ ಡಿಸಿಷನ್ ತೊಗೋಬೇಕಾದ್ರೆ ಏನಕ್ಕೆ ಅಂತ, ಆಯಿತಾ? ಕಾರ್ಡ್ ಮಾಮೂಲಿ ಕಾರ್ಡ್ ಡೆಕ್ಕಿಂದ ಕಾರ್ಡ್ ತೆಗಿತೀರಾ, ಆಪ್ಷನ್ ABC ಚೂಸ್ ಮಾಡ್ತೀರಾ, ಕಾರ್ಡ್ ರೀಡ್ ಮಾಡ್ತೀರಾ. ಸೊ ಏನೊಂದು ಫಿಗರ್ ಬರುತ್ತೆ, ಯಾವ ಕಾರ್ಡ್ ಬರುತ್ತೆ, ಕಪ್ಸ್, ಸ್ವಾರ್ಡ್ಸು ಯಾವ್ದು ಬರುತ್ತೆ ಏನು ಎತ್ತ, ಅಥವಾ ಮೇಜರ್ ಮೈನರ್
ಕಾರ್ಡ್ ನೋಡ್ಕೋತೀರಾ, ಅದ್ರ ಮೇಲೆ ಯಾವುದಲ್ಲಿ ಬೆಸ್ಟ್ ಅನ್ಸುತ್ತೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ತೀರಾ. ಇದು ಕೂಡ ಮಾಡ್ತಾರೆ ಕೆಲವರು. ಡೌಟ್ಸ್ ಇದ್ದಾಗ, ಟ್ಯಾರೋ ರೀಡರ್ ಆಗಿದೆ ನಿಮಗೆ ಡೌಟ್ಸ್ ಇತ್ತು ಅಂತಂದಾಗ ನಾವು ಈ ನಂಬರ್ ಕೊಡಬಹುದಾ, ಈ ನಂಬರಿಂದ ಪ್ರಾಫಿಟ್ ಏನು, ಆ ರೀತಿ ಕಾರ್ಡ್ ಚೆಕ್ ಮಾಡಿ. ಕ್ವಶ್ಚನ್ ಮಾಡೋದಲ್ವ ಮೇಯ್ನು. ಟ್ಯಾರೋ ರೀಡಿಂಗಲ್ಲಿ ಯಾವಾಗಲೂ ಕ್ವಶ್ಚನ್ ಯಾವ ರೀತಿ ಕೇಳ್ತೀರಾ ಅಂತ, ಅದಕ್ಕೆ ತಕ್ಕಂಗೆ ಕಾರ್ಡ್ಸ್ ಬರ್ತವೆ. ಇದರ ಕಾನ್ಸೆಪ್ಟ್ ಮೇಲೆ ಟ್ಯಾರೋ ರೀಡಿಂಗ್ ಇರೋದು. ನೀವು ಕ್ವಶ್ಚನ್ ಯಾವ ರೀತಿ ಇರಬೇಕು ಅಂತಂದರೆ, ಇದು ಬೆನಿಫಿಟ್ ಇದೆಯಾ ಅಂತ ಆ ಥರ ಅಲ್ಲ. ಅದು ಈ ಕಾರ್ಡಿಂದ ಲಾಭ ಏನೋ ಒಂದು ಕಾರ್ಡ್ ತೆಗೀರಿ, ಈ ಕಾರ್ಡು ಸೋ ವ್ಯಕ್ತಿಗೆ ಎಷ್ಟು ಪ್ರಾಫಿಟಬಲ್ ಅಥವಾ ಏನು ಕೊಡುತ್ತೆ ಆ ಕಾರ್ಡ್ ತೆಗೀರಿ. ಅದಾದಮೇಲೆ ಕಾರ್ಡ್ ಎಸ್ ಆರ್ ನೋ ಈ ಥರ ಕಾರ್ಡ್ ತೆಗೀರಿ. ಸೀದಾ ತೆಗೆದ್ಬಿಟ್ಟು ಅದು ಕಾರ್ಡ್ ಲಾಭ ಇದೆಯಾ ಆ ಥರ ಅಂದ್ರೆ ಬೇಸಿಕ್ ಲೆವೆಲಲ್ಲಿ ಕಾರ್ಡ್ಸ್ಗಳು ತೆಗಿತಾರೆ, ಆ ರೀತಿ ತೆಗಿಬೇಡಿ. ಏನಕ್ಕೆ ಕ್ವಶ್ಚನ್ ಏನು ಮಾಡ್ತೀರ ಅದು ಟ್ಯಾರೋ ರೀಡರ್ಸ್ಗಳಿಗೆ ಇಂಪಾರ್ಟೆಂಟ್. ಆಯಿತಾ? ಇದು ಬಿಟ್ಟು ಬೇರೆ ಏನಾದ್ರು ನಿಮ್ಗೆ ಐಡಿಯಾ ಇತ್ತು ಅಂದರೆ ಅವುಗಳನ್ನ ಕೂಡ ಇಂಪ್ಲಿಮೆಂಟ್ ಮಾಡಿ. ಇದರಲ್ಲಿ ವಿದ್ಯೆ ದೊಡ್ಡದು ಚಿಕ್ಕದು ದೊಡ್ಡದು ಆ ರೀತಿ ಇರೋಲ್ಲ. ಪ್ರೊಫೆಷನಲ್ ಲೆವೆಲಲ್ಲಿ ಹೋಗ್ತೀರ ಅಂದರೆ ನಿಮಗೆ ಕಲ್ತಿರೋದೆಲ್ಲನೂ ಉಪಯೋಗಿಸಿ. ನೀವು ಕಲ್ತಿರೋದನ್ನ ನೀವು ಉಪಯೋಗಿಸಿಲ್ಲ ಅಂದರೆ ಬೇರೆಯವ್ರಿಗೆ ಉಪಯೋಗ ಆಗಲ್ಲ. ಅದು ನೀವು ಕಲ್ತಿರೋದು ನಿಮ್ಗೆ ಉಪಯೋಗ ಆಗಬೇಕು. ಆಯಿತಾ? ಇದೊಂದು ಫ್ಯಾಕ್ಟರ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಂಬರ್ ಡಿಸೈನ್ಗಳು ಡಿಸ್ಕಷನ್ಸ್ ಮಾಡಬೇಕಾದ್ರೆ, ನಂಬರ್ ಡಿಸೈನ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಟೋಟಲ್ 1 ಪುನಃ ನಾನು 4ನೇ ಪುಷ್ ಮಾಡ್ತೀನಿ. ನಂಗೆ 37 ಬೇಕಿಲ್ಲ, 46 ಟ್ರೈ ಮಾಡ್ತೀನಿ. ಏನಕ್ಕೆ ಅಂತಂದರೆ ಈ ವ್ಯಕ್ತಿಗೆ 46 ಕೊಡೋದೇ ಬೆಸ್ಟು. ಆಯಿತಾ? 3-5 ಕಾಣಿಸ್ತದೆ, 5 ಡಾಮಿನೇಟಿಂಗ್ ಕಾಣಿಸ್ತದೆ. ಎಲ್ಲ ಒಂದು ಕಡೆ 4-6 ಕಾಂಬಿನೇಷನ್ ಪುಷ್ ಮಾಡೋಣ. ಮತ್ತು ಇಲ್ಲಿ ಒಂದು ಮಿಸ್ಸಿಂಗ್ ಇದೆಯಲ್ಲ, ಇದು ಅಂದರೆ ಇಂಟ್ರೆಸ್ಟ್ ಇರಲ್ಲ ಅಂತಷ್ಟೇ. ಸೊ ನಿರಾಸಕ್ತಿ ಅಂತ ಹೇಳ್ತೀವಿ. ಈ ರೀತಿ ಇತ್ತು ಅಂದರೆ ಅವರಿಗೆ ಮಾಡೋ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರಲ್ಲ. 3-5 ಕಾಂಬಿನೇಷನ್ ಕೂಡ 5 ಅದೇ ರೀತಿ ಇರ್ತಾರೆ. ಆಯಿತಾ? 5-3 ಅದೇ ರೀತಿ ಇರ್ತಾರೆ. ಮಾಡೋ ಕೆಲಸಗಳು ಅಷ್ಟೊಂದು ಹುಮ್ಮಸ್ಸಿರಲ್ಲ. ಇಷ್ಟನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ನಂಬರ್ ಸೆಲೆಕ್ಷನ್ ಮಾಡಬೇಕು. ಆಯಿತಾ? ಇದನ್ನು ಎಲ್ಲ ಅಂದರೆ ಪಬ್ಲಿಕ್ಕಾಗಿ ಹಾಕ್ಲಾ ಬೇಕೋ ಬೇಡ ನಂಗೆ ಗೊತ್ತಿಲ್ಲ. ನನಗೆ ಕೋರ್ಸಸ್ ಅಂದರೆ ಅಲ್ಲಿ ಒಂದು ಪ್ಯಾಟ್ರನ್ ಟ್ರೈ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಒಂದು ಪ್ಯಾಟ್ರನ್ ಟ್ರೈ ಮಾಡ್ತಾ ಇದ್ದೀನಿ. ಏನಕ್ಕೆಂದರೆ ಯಾರಾದರೂ Day 1, Day 2, Day 3 ಅಥವಾ ಯಾವತ್ತೋ ಒಂದಿನ ಫ್ಯೂಚರಲ್ಲಿ ವೀಡಿಯೋಸ್ಗಳು ನೋಡಿದಾಗ ಅವ್ರಿಗೊಂದು ಕಂಪ್ಲೀಟ್ ಸ್ಟೋರಿ ಇರಲಿ, ಇದರಿಂದ ಏನಾಗ್ತದೆ ಅಂತ ಅನ್ನೋದಕ್ಕೆ ಇರಬೇಕು. ಸೊ ಡೇಟ್ ಬಗ್ಗೆ ಮಾತಾಡಿದ್ದೀನಿ, ಡೇಟಿದು ಇಂಪಾರ್ಟೆನ್ಸ್ ಏನು ಅಂತ ಏನಾರು ಅನ್ನಿಸ್ತು ಅಂತಂದರೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ನಂದು ಕ್ಲಾರಿಟಿ ಇಲ್ಲ. ಸೊ ಅಪ್ಲೋಡ್ ಮಾಡ್ತಾರವ್ರು ಬೇರೆಯವರು, ಅವರು ಡಿಸೈಡ್ ಮಾಡಿ ಅವರು ಅಪ್ಲೋಡ್ ಏನಾರು ಮಾಡಿದಂದರೆ ಯೂಟ್ಯೂಬಲ್ಲಿ ಇರುತ್ತೆ. ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಅಂತ ಅಂದ್ಬಿಟ್ಟು ಈ ಕಾಂಬಿನೇಷನ್ಗೆ ನಂಬರ್ ಡಿಸೈನ್ ಏನೀಗ ಹೇಳ್ಕೊಡ್ತೀನಲ್ಲ ಅದನ್ನು ಸಪ್ರೇಟ್ ನಿಮಗೆ ಮಾಡಿರ್ತೀನಿ, ಫುಲ್ ಕಂಪ್ಲೀಟ್ ಸಪ್ರೇಟ್. ಬಟ್ ಡಿಸ್ಕಷನ್ಸ್ ಮ್ಯಾಟ್ರ್ ಆಗೋದು ಏನಕ್ಕೆ, ಅಥವಾ ನೀವು 1/2 hour 1 hour ನಿಮ್ಮ ಟೈಮ್ನ ನನಗೆ ಈ ಮಾತುಗಳು ಕೇಳಿಸ್ಕೊಳ್ಳೋಕ್ಕೆ ಯಾಕೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ, ಎಲ್ಲ ಒಂದು ಕಡೆ ನೀವು ಅವಶ್ಯಕತೆ ಇದೆ. ಆಯಿತಾ? ರೀಕಾಲ್ ಮಾಡಬೇಕು ಅಂತ. ಕಲ್ತೀವಿ ಅಂತ ಅಂದ್ಬಿಟ್ಟು ಅದು ಪರ್ಫೆಕ್ಷನ್ ಮೇಲೆ ಯಾರೂ ಹೋಗೋದಿಲ್ಲ. ಆಯಿತಾ? ನಿಮಗೆ ತಿಳ್ಕೊತಿದ್ದಂಗೆ ಬ್ರೈನ್ ಟ್ರಿಕ್ ಮಾಡಿಬಿಡುತ್ತೆ. ನಿಮಗೆ ಗೊತ್ತು ನನಗೆ ಇದು ಬಿಡು, ಚಾರ್ಟ್ ನೋಡ್ತಿದ್ದಂಗೆ ವ್ಯಕ್ತಿ ರೀತಿ ಇರ್ತಾರೆ. 159 ಇದೆ ಚೆನ್ನಾಗಿದೆ, ಯಾರು ಹೇಳಿದ್ದು 159 ಇದ್ದರೆ ಚೆನ್ನಾಗಿರುತ್ತೆ ಅಂತ. 3-5 ಕಾಂಬಿನೇಷನ್ 159 ಇತ್ತು ಅಂದ್ರೂ ಪ್ರಾಫಿಟಬಲ್ಲ ಲಾಸ ನೋಡಬೇಕು. ಆಯಿತಾ? ಎಮೋಷನ್ಸ್ ಬಂದಾಗ 3-3-5 ಕಾಣಿಸ್ತಾ ಇದೆ. ಸೊ ವ್ಯಕ್ತಿ ಎಮೋಷನ್ಸ್ ಯಾವ ರೀತಿ ಕ್ಯಾರಿ ಮಾಡ್ತಾರೆ ನೋಡಬೇಕು. ಅವ್ರ ಆ್ಯಕ್ಷನ್ಸ್ ಯಾವ ರೀತಿ ಇರುತ್ತೆ ಅದು ನೋಡಬೇಕು. ಆ್ಯಕ್ಷನ್ಸ್ ರಿಸಲ್ಟ್ ಯಾವ ರೀತಿ ಕೊಡಬೇಕು ಅದನ್ನು ನೋಡಬೇಕು. ಲಕ್ಕಲ್ಲಿ ಜೀವನ ನಡೆದಿರುತ್ತೆ. ಒಂದೇ ಸಲ ಆಲ್ ಆಫ್ ಎ ಸಡನ್ ಇವ್ರು ಅಮೌಂಟ್ ಕೂಡ ಮಾಡಿರ್ತಾರೆ. ಆಲ್ ಆಫ್ ಎ ಸಡನ್ ಇವ್ರಿಗೆ ಹೆಂಗಾಗಿರುತ್ತೆ ಅಂದರೆ ಸುಮ್ಮನೆ ಆವತ್ತಿನ ಜೀವನ ನಡೀತಾ ಇರುತ್ತೆ, ಅವ್ರ ಖರ್ಚು ನಡೀತಾ ಇರುತ್ತೆ, ಬೇರೆದೇನೋ ರಿಸಲ್ಟ್ಗಳು ಹೇಳ್ಕೊಳಂಗೆ ಬರ್ತಿರಲ್ಲ. ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀವಿ, ಪ್ರೊಫೆಷನ್ ಇಂಪಾರ್ಟೆನ್ಸ್ ಅಂದರೆ ಪ್ರೊಫೆಷನ್ ಇಂಪ್ಯಾಕ್ಟ್ ಚೆಕ್ ಮಾಡ್ತೀವಿ, ಇವ್ರ ಮೇಲೆ ಏನಾಗ್ತದೆ ಅಂತಂದ್ಬಿಟ್ಟು. ಸೊ ವ್ಯಕ್ತಿಗೆ ಆಪ್ಷನ್ ಇದೆ, ಏನೋ ಮಾಡಿದ್ರೆ ಇವರು ಚೆನ್ನಾಗಿರ್ತಾರೆ, ಏನೂ ಮಾಡೋಂಗೇ ಇಲ್ಲ, ಒಂದು ರುಟೀನ್ ಜಾಬ್ ಇರೋದು, ಗೌರ್ಮೆಂಟ್ ಜಾಬು, 9 to 5 ಜಾಬ್ ಥರ. ಆಯಿತಾ? ಶಿಫ್ಟ್ ಇರುತ್ತೆ, ಕೆಲಸ ಮಾಡಬೇಕು ಶಿಫ್ಟಲ್ಲಿ, ಆ ರೀತಿ. ಅದಾದಮೇಲೆ ಯಾವ ಇಂಡಸ್ಟ್ರಿಲಿ, ಟ್ರಾನ್ಸ್ಪೋರ್ಟ್ ಮೇಲೆ, ಆಫೀಸ್ ವರ್ಕಾ, ಫೀಲ್ಡ್ ವರ್ಕಾ, ಎಲೆಕ್ಟ್ರಿಸಿಟಿ ರಿಲೇಟೆಡ್ ವರ್ಕಾ, ಎಲ್ಲನೂ ವಾಟರ್ ಸಪ್ಲೈ ಬೋರ್ಡಾ, ಈ ರೀತಿ ಚೆಕ್ ಮಾಡ್ತೀರಾ. ಎಲ್ಲನೂ ಕನ್ಸಿಡರ್ ಮಾಡ್ಕೊಂಡು ಅದಾದಮೇಲೆ ನಾವು ನಂಬರ್ ಸೆಲೆಕ್ಟ್ ಮಾಡ್ತೀವಿ. ಆಯಿತಾ? ಸೊ 1/46 ಟೋಟಲ್ನ ಫಸ್ಟ್ ಪುಷ್ ಮಾಡ್ತೀವಿ. ಸೊ ದಟ್ ಅದ್ರಿಗೆ ರಿಸಲ್ಟ್ ಕೊಡುತ್ತೆ, ಅವ್ರು ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡುತ್ತೆ, ಆ್ಯಂಡ್ ಅವರ ಏಜ್ ನಡೀತದೆ ಅದು. ಅದಾದ ನಂತರ ಏನು ಮಾಡ್ತೀವಿ, 9 ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ದವ್ರದ್ದು ದಶ ಬಂದು ಲಾಂಗ್ ಟರ್ಮಲ್ಲಿ 9 ಬರುತ್ತೆ. ಸೊ ಲ್ಯಾಂಡ್ ರಿಲೇಟೆಡ್ ವಿಷಯಗಳ ಕಡೆ ಡೈವರ್ಟ್ ಆಗ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಮಂಗಳ ಅಂದರೆ ಕೆಟ್ಟದೇ ಆಗಲ್ಲ. ಆಯಿತಾ? ನಂಬರ್ 8 ಅಂದರೆ ಕಷ್ಟನೇ ಕೊಡಲ್ಲ. ರಿಸಲ್ಟ್ಗಳು ಏನಾಗ್ತವೆ ಅಂದರೆ ಮಿಕ್ಸ್ ಡಿಪೆಂಡ್ ಆಗ್ತದೆ. ಸೊ ಇವರು ಕೂಡ ಆಲ್ಮೋಸ್ಟ್ ಇವರು ಒಂದು 4-5 years ಟ್ರೈ ಮಾಡ್ತು ಅಂತಂದರೆ, 2 years ಹುಷಾರಾಗಿತ್ತು ಅಂತಂದರೆ ಲ್ಯಾಂಡ್ ರಿಲೇಟೆಡ್ ಕೆಲಸಗಳಲ್ಲಿ 5 ವರ್ಷ ಟೈಮ್ ಇದೆ ಇವರಿಗೆ, 4 ವರ್ಷ ಟೈಮ್ ಇದೆ, 4 ವರ್ಷ. ಆ ಟೈಮಲ್ಲಿ ಇವರು ಕೈ ಹಾಕೋಬೋದು. ಈ ರೀತಿ ಇರುತ್ತೆ. ಆಯಿತಾ? ಇದರ ಆಧಾರದ ಮೇಲೆ ನಾನು 1 ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಅದು ಏನು ಎಂಡಿಂಗ್ ನಂಬರ್ಸ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಈ ವ್ಯಕ್ತಿಗೆ ಏನು ಮಾಡ್ತೀನಿ, 3ಇಂದನೇ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಉಲ್ಟಾ ಬರೋಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ? ಆ ಸ್ಟೆಪ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಏನು ಇತ್ತ ಅಂತ.
ಆ ವಿಡಿಯೋ ಕ್ಲೀನಾಗಿ ನೋಡಿರಿ. ಬಟ್ ಇದು ನನಗೆ ಕ್ಲಾರಿಟಿ ಇಲ್ಲ, ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬಾರ್ದು, ಶೇರ್ ಮಾಡಬಾರ್ದು ಅಂತ. ಯೂಟ್ಯೂಬಲ್ಲಿ ಒಂದು ಫಾರ್ಮ್ಯಾಟ್ ಟ್ರೈ ಮಾಡಿದ್ದೀನಿ. ಎಲ್ರಿಗೂ ಈ ವಿಷಯ ಗೊತ್ತಿರಬೇಕು, ಎಲ್ಲರ ಬಗ್ಗೆ ಇದು ಅಲರ್ಟ್ನೆಸ್ ಇರಬೇಕು, ಎಲ್ಲರೂ ಇದ್ರ ಬಗ್ಗೆ ಕ್ವಶ್ಚನ್ ಮಾಡಬೇಕು, ಎಲ್ಲರದ್ರ ಬಗ್ಗೆ ಚೆಕ್ ಮಾಡಬೇಕು, ರೇಗಿಸ್ಬೇಕು, ತಪ್ಪು ಅನ್ಬೇಕು, ಇದು ಜಾಸ್ತಿ ಆಯಿತು ಕಮ್ಮಿ ಆಯಿತು ಎಲ್ಲನೂ ಹೇಳಬೇಕು, ಏನಿಗೆ ಅಟ್ಲೀಸ್ಟ್ ಒಂದು ರಿಯಾಕ್ಷನ್ಸ್ ಕ್ರಿಯೇಟ್ ಆಗ್ತಾ ಇರಬೇಕು ಅಂದ್ಬಿಟ್ಟು ಅದೇ ರೀತಿ ಇರಲಿ ಅಂತ ಇದು ಮಾಡಿದ್ದೀನಿ ಆಯಿತಾ. ಏನಕ್ಕೆ ಯೂಟ್ಯೂಬ್ ಬಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್, ಅಲ್ಲಿ ನಾನು ಹೇಳೋಕ್ಕಾಗಲ್ಲ ಯಾವ ರೀತಿ ಏನಾಗ್ತಾರೆ ಏನಿರುತ್ತೆ ಅಂತ. ಬಟ್ ಯಾವುದೋ ಒಂದು XYZ ಅಮೌಂಟ್ ಒಂದು ಪೇ ಮಾಡಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಕೊಟ್ಟು ನೀವು ಜಾಯ್ನ್ ಆಗಿ ನೀವು ನೋಡ್ಬೇಕಾದ್ರೆ ಏನಾಗಿರುತ್ತೆ ಅಂದರೆ ಒಂದು ಬಾಂಡಿಂಗ್ ಇರುತ್ತೆ, ನಂಬದ ಮೇಲೆ ಜಂಪ್ ಮಾಡಿರ್ತೀರ. ಬಟ್ ಅಲ್ಲಿ ಆ ರೀತಿ ಇರೋಲ್ಲ, ಇಷ್ಟ ಆಯಿತು ಇದಾಯಿತು ಇಲ್ಲಾಂದರೆ ಒಂದು ಟಕ್ ಅಂತ ಹಂಗೆ ಸ್ವೈಪ್ ಮಾಡ್ತೀವಿ ಹೋಗಿರುತ್ತೆ. ಬಟ್ ನನ್ನೊಂದು ವಿಷನ್ ಇತ್ತು ಇದೇ ರೀತಿ ಇರಬೇಕಿತ್ತು ಅಂತ, ಅಲ್ಲಿಗೆ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಆ್ಯಂಡ್ ನಂಬರ್ ಡಿಸೈನ್ ಮಾತ್ರ ಯಾಕೆ ಫೋಕಸ್ ಮಾಡ್ತೀನಿ, ನಂಬರ್ ಡಿಸೈನ್ ಮಾಡೋರು ಜಾಸ್ತಿ ಜನ ಇದ್ದಾರೆ, ನಂಬರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋರು ಜಾಸ್ತಿ ಜನ ಇದ್ದಾರೆ, ಆ ನಂಬರ್ ನಿಮಗೆ ಕೊಡೋರು ಜಾಸ್ತಿ ಜನ ಇದ್ದಾರೆ. ಕರ್ನಾಟಕದಲ್ಲೇ ತುಂಬ ಜಾಸ್ತಿ ಜನ ಇದ್ದಾರೆ ಈಗ, ತುಂಬ ನಿಮಗೆ ಎಲ್ಲಿ ಬೇಕು ಎಲ್ಲ ಕಡೆ ಸಿಗ್ತಾರೆ ಈಗ. ಅದಾದಮೇಲೆ ಈ ನಂಬರ್ ತಪ್ಪು ಅಂತ ಹೇಳೋರು ಇದ್ದಾರೆ, ನೀವು ಕೊಟ್ಟಿದ್ದನ್ನು ಯೂಸ್ ಮಾಡಿಬಿಡಿ ಇದು ರಿಸಲ್ಟ್ ಕೊಡೋದಿಲ್ಲ ಅಂತ ಹೇಳೋರಿದ್ದಾರೆ, ಇದನ್ನು ಯೂಸ್ ಮಾಡಿ ಕೊಡ್ತದೆ ಅಂತ ಹೇಳೋರಿದ್ದಾರೆ. ನಾವೇನು ಮಾಡ್ತಿದ್ದೀವಿ ಅಂದರೆ ಸಾಫ್ಟ್ವೇರು ಮತ್ತು ನಾಲೆಡ್ಜ್ ಎರಡನ್ನೂ ಮಿಕ್ಸ್ ಮಾಡೋ ಟ್ರೈ ಮಾಡ್ತಿದ್ದೀವಿ. ಅಂದರೆ ಸಾಫ್ಟ್ವೇರನ್ನು ಪದೇ ನಿಮಗೋಸ್ಕರ ರಿಪೋರ್ಟ್ ರೆಡಿ ಮಾಡೋ ಥರ ಸಪ್ರೇಟ್ ಮಾಡೋಕ್ಕಾಗಲ್ಲ, ಅಲ್ಲಿ ರೂಲ್ಸ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀವಿ, ಬೇಸಿಕ್ ರೂಲ್ಸ್ಗಳು ನಿಮ್ಗೆ ಏನು ಗೊತ್ತು ಅದನ್ನೇ, ಕೆಲವು ನಮ್ಮ ಇನ್ಪುಟ್ಗಳು ಅಂದರೆ ಮಲ್ಟಿಪಲ್ ನಂಬರ್ಸ್ ಇಂಪ್ಯಾಕ್ಟ್ ಏನು, ಒಳ್ಳೆಯದು ಕೆಟ್ಟದು ಏನು ಇತ್ತು ಅದು. ಅದಾದಮೇಲೆ ಏನು ಮಾಡ್ತೀವಿ, ಡೇಟ್ ಆಫ್ ಬರ್ತ್ನ ತೊಗೊಂಡಾಗ ಈ ವ್ಯಕ್ತಿಗೆ ಇದನ್ನು ಕೊಡ್ಬೋದು, ಇದಕ್ಕೆ ನಾವು ಕಾರಣ ಕೊಡ್ತೀವಿ ಏನು ಕೊಡಬಹುದು ಅಂತ. ಸೊ ಆ ರೀತಿ ಎಲ್ಲ ಒಂದು ಕಡೆ ಎಜುಕೇಷನ್ ಅವೇರ್ನೆಸ್ ಜೊತೆಯಲ್ಲಿ ಬ್ಯಾಕಪ್ ನಾಲೆಡ್ಜು ಕೂಡ ಎಲ್ಲ ಇದ್ದು ಒಂದು ನಂಬರ್ ಯೂಸ್ ಮಾಡಿ ಸೊ ದಟ್ ಅದು ನಿಮಗೆ ಹೆಲ್ಪ್ಫುಲ್ ಆಗಿರಲಿ. ಅಥವಾ ಇದೊಂದು ವಿದ್ಯೆ ಅಂತ ಏನಿದೆ, ನಾಲೆಡ್ಜ್ ಅಂತ ಏನಿದೆ, ಕೆಲವರು ಇದನ್ನು ಉಪಯೋಗಿಸ್ಕೊಂಡು ಮಿಸ್ಯೂಸ್ ಆಗೋದು ಬೇಡ ಅಂತ. ಅಥವಾ ಯಾರೋ ಒಂದು ವ್ಯಕ್ತಿಗೆ ನಿಮಗೇನೋ ಈ ವಿಷಯ ಗೊತ್ತಿರಲಿಲ್ಲ, ಇದರಿಂದ ನೀವೇನೋ ತೊಗೊಂಡಿದ್ದು ನಂಗೆ ಈಗ ಯೂಸ್ ಮಾಡ್ತಾರದು ಸರಿ ತಪ್ಪ ನಿಮ್ಗೆ ಗೊತ್ತೇ ಇಲ್ಲ, ಎಲ್ಲಿ ನಂಬಿಕೆ ಬರುತ್ತೆ, ಯಾವ ವ್ಯಕ್ತಿನೂ ನಂಬಿಕೆಲಿ ಕೆಲಸ ಮಾಡಲ್ಲ ಈಗ ಆಯಿತಾ, ಯಾರೂ ನಂಬಲ್ಲ. ಆ ರೀತಿ ಇತ್ತು ಅಂತಂದರೆ ಶಾರ್ಟ್ಕಟ್ಗಳು ಹುಡುಕ್ತಾ ಹೋದರೆ ನಂಬರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಂಬರ್ ಯೂಸ್ ಮಾಡಿಬಿಟ್ರೆ ಸರಿಯಾಗ್ಬಿಡುತ್ತಾ, ಈ ಕ್ವಶನ್ಸ್ಗಳು ನಮ್ಗೆ ಜಾಸ್ತಿ ಕೇಳ್ತಾರೆ ಈಗ, ನಂಬರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ. ನಂಬರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ನಂಬರ್ ಬಂದು ಆಪರ್ಚುನಿಟಿ ಮಾತ್ರ ಕ್ರಿಯೇಟ್ ಮಾಡುತ್ತೆ, ಆಪರ್ಚುನಿಟಿ ಮಾತ್ರ ಕೊಡುತ್ತೆ. ಡಿಸಿಷನ್ಸ್ಗಳೇನು ತೊಗೋತಿರೋದು ನಂಬರಿಂದ ಅಲ್ಲ, ನಿಮ್ಮ ಸ್ವಂತ ಬುದ್ಧಿ ಇರುತ್ತೆ, ಹೃದಯ ಹೊಡ್ಕೋತಾ ಇರುತ್ತೆ, ತಲೆಯಲ್ಲಿ ಬುದ್ಧಿ ಇದೆ, 4 ಜನ ಸಜೆಷನ್ಸ್ ಕೇಳ್ತೀರಾ, ಕೆಲಸ ಮಾಡ್ತೀರಾ, ಆಗ ನಂಬರ್ ಅಂತ ಹೇಳಲ್ಲ ನೀವು. ನಂಬರ್ ಏನು ಮಾಡುತ್ತೆ ಅಂತಂದರೆ ಒಂದು ವೇಲ್ ವೈಬ್ರೇಟ್ ಆಗ್ತಾ ಇರುತ್ತೆ. ಈಗ ನನಗೆ ಹಿಂಗೆ ಜನ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ರೀತಿ ನಾನು ನಂಬರ್ ಚೇಂಜ್ ಮಾಡಿದ್ದೀನಿ. ಪ್ಯಾಟ್ರನ್ ನೀವೇ ಚೆಕ್ ಮಾಡಿ, ನಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಪ್ಯಾಟ್ರನ್ ಚೆಕ್ ಮಾಡಿ. ಈಗ ಒಂದು 3-4 ಮಂತ್ಸಿಂದ 9999 ಆ್ಯಕ್ಟಿವೇಟ್ ಮಾಡಿದ್ದು, ಪ್ರೆಸೆಂಟ್ ಇಯರ್ ಟೋಟಲ್ ನಂಬರ್ 9 ಯೂಸ್ ಮಾಡ್ಕೊಂಡು 999 ಆ್ಯಕ್ಟಿವೇಟ್ ಮಾಡಿದ್ದು. ಬರೀ ಪ್ಯಾಟ್ರನ್ ಚೆಕ್ ಮಾಡಿ. ಪರ್ಸ್ನಲ್ ಲೈಫ್ ಬಿಡೋಕ್ಕೆ, ಪರ್ಸ್ನಲ್ ಲೈಫ್ ಆರಾಮಾಗಿದೆ, ವರ್ಕ್ ಜಾಸ್ತಿ ಆಗ್ತು, ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ, ಸ್ವಲ್ಪ ಕಿರಿಕಿರಿ ಜಾಸ್ತಿ ಇದೆ, ಓಕೆ ಪ್ರಾಬ್ಲಮ್ ಇಲ್ಲ. ಹೊಡೆದಾಡಿದ್ರು ಗೆಲ್ತೀವಿ ಅನ್ನಂಗಿದ್ರೆ ಹೊಡೆದಾಡಕ್ಕೆ ರೆಡಿ ಇದ್ದೀವಿ, ಪ್ರಾಬ್ಲಮ್ ಇಲ್ಲ. ಪರ್ಸ್ನಲ್ ಲೈಫಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ ಆಯಿತಾ. ಅಂದರೆ ಯುದ್ಧ ಮಾಡೋದು ಗೆಲ್ಲಕ್ಕೆ ಅಂತಲೇ ಮಾಡಬೇಕಲ್ಲ, ಆ ರೀತಿ. ಸೊ ಆ ರೀತಿ ಕಾನ್ಸೆಪ್ಟಲ್ಲಿ ನಾವು ಹೋಗ್ತೀನಿ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ, ಕಾಯೋಣ ಸ್ವಲ್ಪ ದಿನ ಆದರೂ ವಿನ್ ಆಗ್ತೀವಿ, ಲಾಸಸ್ ಅಂತ ಏನು ಕಾಣಿಸ್ತಿಲ್ಲ ಅಂತ. ಸೊ ಆ ರೀತಿ ಇದ್ದಾಗ ನಮಗೆ ಕಿರಿಕಿರಿ ಅಂತಿಲ್ಲ, ಜಗಳ ಅದು ಕೆಲಸ ಸ್ವಲ್ಪ ಓವರ್ ಸ್ಟ್ರೆಸ್ಫುಲ್ ಇದೆ, ಚಾಲೆಂಜಸ್ಗಳು ಜಾಸ್ತಿ ಇವೆ, ಬಟ್ ಓಕೆ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ನೆಕ್ಸ್ಟ್ ಇಯರ್ 1 ಬರುತ್ತೆ, ನಂದು ಟೈಮ್ ಸರಿಯಾಗಿದೆ, ಪ್ರಾಬ್ಲಮ್ ಇಲ್ಲ. ಸೊ ಪರ್ಸ್ನಲ್ ಲೈಫಲ್ಲಿ 9 ಬೇರೆ ರೀತಿ ಆ್ಯಕ್ಟಿವೇಟ್ ಆಯಿತು. ಬಟ್ ಯೂಟ್ಯೂಬ್ ಜರ್ನಿ ಏನಿದೆ, ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಪಿಕಪ್ ಆಗ್ತಾಯಿದೆ. ಸೆಕೆಂಡ್ ನಾವು ಟಾಪಿಕ್ಗಳು ಯಾವ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ಎಲ್ಲ ಒಂದು ಕಡೆ ಫಾಲ್ತು ಟಾಪಿಕ್ಕು ಮಾತಾಡ್ತಾ ಇದ್ದೀವಿ, ಉಪಯೋಗ ಇಲ್ಲದ್ರದ್ದು ಕೂಡ ಮಾತಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವೇನು ಮಾಡ್ತಿದ್ದೀವಿ ಅಂದರೆ ಹೆಲ್ತಿ ವೆಲ್ ಡಿಸ್ಕಷನ್ಸ್ ಕೂಡ ಮಾಡೋಣ ಅಂತ. ಈ ರೀತಿ ಇರುತ್ತೆ ನಂಬರ್ಸ್ಗಳು ಚೂಸ್ ಮಾಡ್ಬೇಕಾದ್ರೆ ಈ ರೀತಿ ಹೋಗಿ ಅವರ ಒಂದು ಇಂಪ್ಯಾಕ್ಟ್ನ ಚೆಕ್ ಮಾಡಿ ಅಂತ. ಇದ್ರ ಜೊತೆಲಿ ನೇಮ್ ನಂಬರ್. ಸೊ ನಿಮ್ಮ ಕಸ್ಟಮರ್ ಅಥವಾ ಕ್ಲೈಂಟ್ನ ನಂಬರ್ ಏನಾರು ಇತ್ತು, ನೇಮ್ ನಂಬರ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿ. ತುಂಬ ಚೆನ್ನಾಗಿ ಆ್ಯಕ್ಯುರೇಟಾಗಿ ಬರುತ್ತೆ. ಯಾಕಂದರೆ ನೇಮಲ್ಲಿ ಆಲ್ರೆಡಿ ಒಂದು ಒಳ್ಳೆ ನೇಮ್ ಕೊಟ್ಬಿಟ್ಟಿದ್ದೀರಾ, ಅದೇ ಒಂದು ನಿಮ್ಗೆ ಅವ್ರಿಗೊಂದೇನೋ ಲಾಭ ತಂದು ಕೊಡುತ್ತಿರುತ್ತೆ. ಅದನ್ನು ಕೂಡ ನೋಡ್ಕೊಂಡು ಇದು ನಂಬರ್ ಸೆಲೆಕ್ಟ್ ಮಾಡಿ ಆಯಿತಾ. ನನ್ನ ಹತ್ರ ನಂಬರ್ ಇತ್ತು, ನಾನು ನಂಬರ್ ಕೊಟ್ಬಿಟ್ಟೆ, ಅಥವಾ ನಿಮಗೆ ನಂಬರ್ ಸಿಕ್ತು ನೀವು ನಂಬರ್ ತಗೋಬಿಟ್ರಿ, ಈ ರೀತಿ ಅಲ್ಲ. ನೇಮ್ ಇಂಪ್ಯಾಕ್ಟ್ ಏನು, ಅದ್ರ ಮೇಲೇನು ಪ್ರಾಬ್ಲಮ್ ಆಗುತ್ತೆ. ಸೊ ಟೋಟಲ್ 10 ಇರುತ್ತೆ ಈಗ. ಸೊ ಏನು ಮಾಡತ್ತಿದ್ದು ಆಪರ್ಚುನಿಟಿ ಕೊಡುತ್ತೆ, ಮೈತ್ ಲೈಫ್ ಹಿಂಗಿರುತ್ತೆ. ಸೊ ಸ್ಟೆಬಿಲಿಟಿ ಹೆಂಗೆ ತರ್ತೀರಾ, ಇದು ಸ್ಟೆಬಿಲಿಟಿ ತರಬೇಕಂದ್ರೆ ಏನು ಮಾಡ್ತೀವಿ, ಇವೆಲ್ಲ ಯಾವ ರೀತಿ ನಂಬರ್ಸ್ ಇವು ಆಯಿತಾ. ಇದು 19
ಎರಡೇ ಪಾಯಿಂಟ್ಸ್, ಮೂರೇ ಪಾಯಿಂಟ್ಸ್ ಹೇಳಿರೋದು. ಈ ನಂಬರ್ ಇದ್ದರೆ ಈ ರೀತಿ ಆಗುತ್ತೆ, ಈ ನಂಬರ್ ಇದೇ ಆಗುತ್ತೆ, ಈ ನಂಬರ್ ಈ ರೀತಿ. ಬಟ್ ಇವೆಲ್ಲ ಒಟ್ಟಿಗೆ ಇದ್ದಾಗ ಏನಾಗ್ತದೆ ಅಂತ ಎಲ್ಲೂ ಡಿಸ್ಕಷನ್ಸ್ ಮಾಡಿಲ್ಲ. ನಿಮ್ಗಳಿಗೆ ಗೊತ್ತೋದು ಯಾವ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ಅಂತ. ಆ ರೀತಿ ನಂಬರ್ಸ್ಗಳು ನೋಡ್ಕೊಂಡು ಏನು ಮಾಡ್ತೀರಾ, ಸ್ಟೆಬಿಲಿಟಿ ತರ್ತೀರಾ ಈ ವ್ಯಕ್ತಿ ಲೈಫಲ್ಲಿ. 1 ಇದೆ ನೇಮ್ ನಂಬರು, ಪುನಃ ಮೊಬೈಲ್ ನಂಬರ್ ಒಂದು ತಗೊಬರ್ಬೇಕಂತಂದರೆ ನಂಬರ್ 6 ಕೂಡ ಹೋಗ್ಬೋದು, ಬಟ್ 3 ಕಾಂಬಿನೇಷನ್ ಇದೆ, ಆಯಿತಾ. ಅಂದರೆ ಇವ್ರದ್ದು ಕಿಂಗ್ ನಂಬರ್ 3 ಇದೆ. ಸೊ ಏನು ಮಾಡ್ತೀವಿ, ಒಂದು ಆಪ್ಷನ್ ನಮಗೆ ಡೆಡ್ ಆಯಿತು. ನಂಬರ್ 5 ಆ್ಯಕ್ಟಿವೇಟ್ ಮಾಡ್ತೀರಾ ಅಂತಂದರೆ ಜಾಬೇ ಮೇನ್ ಇರೋದು. ಆ್ಯಂಡ್ ಫುಲ್ ನೇಮ್ ತೊಗೊಂಡಾಗ ಇಂಪ್ಯಾಕ್ಟ್ ಜಾಸ್ತಿ ಬೀಳುತ್ತೆ, ಮತ್ತು ಟೋಟಲ್ 10 ಅಂತ ಇಂಪ್ಯಾಕ್ಟ್ ಫುಲ್ ಟೋಟಲ್ ಅಲ್ಲ, ತುಂಬ ರಿಸಲ್ಟ್ ಕೊಡುವಂತಹ ಟೋಟಲ್ ಅಲ್ಲ ಅದು. ಸೊ ನಾನು 1 ಅಂದರೆ 1ದೇ ಇಂಪ್ಯಾಕ್ಟ್ ಬರ್ತಾ ಇದೆ, ಅಥವಾ 1 ನೇಮಿಂದ ತುಂಬ ಸ್ಟ್ರಾಂಗ್ ಆಗಿದೆ, ಆ ರೀತಿ ತೊಗೊಳ್ಳಲ್ಲ. 19ಕ್ಕೂ 10ಕ್ಕೂ ತುಂಬ ವ್ಯತ್ಯಾಸ ಇದೆ ನೇಮ್ ಟೋಟಲಲ್ಲಿ. ಸೊ ಟೋಟಲ್ 10 ಯಾರು ಯೂಸ್ ಮಾಡ್ತಿರೋದಂದರೆ ಒಂದು 40 to 50% ಮಾತ್ರ ರಿಸಲ್ಟ್ ಚೆಕ್ ಮಾಡಿದ್ದೀನಿ. ಹೆಸರು ಸೆಟ್ ಮಾಡಬೇಕು. ಸೊ ನಂಬರ್ ಸೆಟ್ ಮಾಡಬೇಕಾದ್ರೆ ನಂಬರ್ ನಂಗೆ ಆಪ್ಷನ್ ಇರೋದೇನೆಂದರೆ 3719 ಪುನಃ 11 ಬರೋಂತಹ ಟೋಟಲ್ಗಳನ್ನ ಒಂದೆರಡಾರು ಮಿಕ್ಸ್ ಮಾಡ್ತೀನಿ. ಓಕೆನಾ. ಸೊ ನಂಬರ್ನ ಎಂಡಿಂಗಿಂದ ಯಾವ ಥರ ತೊಗೋಬೋದು, ಮತ್ತು 3-4 ಆಪ್ಷನ್ ಇದೆ ಈ ವ್ಯಕ್ತಿಗೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ.